ಹಂಗೆ ಕೇವಲ ಅರುಮಯವಾಗಿದ್ದಾಗ ಯಾವ ಸಾಕ್ಷಿನೂ ಇಲ್ಲ. ತೂರಿ ಪದದೊಳಗೆ ಆತ್ಮನಿಗೆ ಸಕಲ ಸಾಕ್ಷಿತ್ವ ಬರ್ತದೆ. ಏನ್ ಆತ್ಮನಲ್ಲಿ ಕಾರ್ಯಕಾರಣ ಭಾವ ಇಲ್ಲಲ್ಲಿ. ಏನ್ ಜಗತ್ತೆಂಬ ಕಾರ್ಯಕ್ಕೆ ಯಾವ ಕಾರಣವೂ ಇಲ್ಲ. ಅಂದಿಂದ ಜಗತ್ತಿದು ಸುಳ್ಳದ. ಕಾರಣ ಸಮೇತ ಕೂಡಿಕೊಂಡ ಕಾರ್ಯಕ್ಕೆ ಸತ್ಯ ಅನ್ನಕ್ ಬರ್ತೈತಿ. ಯಾವ ಕಾರಣ ಇಲ್ಲಲ್ಲೇ ಇದು ಜಗತ್ತು ತೋರೈತಿ ಅಂದಿಂದ ಇದಕ್ಕೆ ಹೆಂಗೆ ಸತ್ಯ ಅನ್ಬೇಕು? ವಿನಾಕಾರಣ. ಏನ್ ಯಾವುದೇ ಕಾರ್ಯ ಆಗ್ಲಿಕ್ಕೆ 3 ಕಾರಣಗಳು ಬೇಕಾಕವು: ಗ್ರಾಹಿ ಕಾರಣ, ಸಹಕಾರಿ ಕಾರಣ ಮತ್ತು ಉಪಾದಾನ ಕಾರಣ ಅಂತ. ಉಪಾದಾನ ಕಾರಣ ಮಣ್ಣು, ಸಹಕಾರಿ ಕಾರಣಗಳು ದಂಡ ಚಕ್ರಾದಿಗಳು, ನಿಮಿತ್ತ ಕಾರಣ ಕುಂಬಾರ. ಇವಿದ್ದಾಗ ಅದು ನಮಗೆ ಸತ್ಯ ಅಂತ ಅನಿಸ್ತತಿ. ಈ ಜಗತ್ತನ್ನ ತಯಾರು ಮಾಡ್ಲಿಕ್ಕೆ ಉಪಾದಾನ ಕಾರಣ ಯಾವ್ದು ಹೇಳ್ರಿ? ಏನ್ ತಗೊಂಡ್ ಮಾಡಿದವ ಈ ಜಗತ್ತು? ಎದರ ಸಹಾಯದಿಂದ? ದಂಡ ಚಕ್ರಾದಿಗಳು ಅದಾವಣ ಅಲ್ಲಿ? ಯಾವೂ ಇಲ್ಲ. ಯಾವಕರ ಸಹಾಯದಿಂದ ಮಾಡಿದ? ಯಾರು ಮಾಡಿದ್ರು? ನಿಮಿತ್ತ ಕಾರಣ ಯಾರು? ಅದಕ್ಕೆ ನಿಮಿತ್ತ ಮಣ್ಣ. ಈಗ ಗಡಿಗೆ ತಯಾರು ಮಾಡ್ಬೇಕಾದ್ರೆ ಅವ್ನು ನಿಮಿತ್ತ ಕಾರಣ ಕುಂಬಾರ. ಸಹಕಾರಿ ಕಾರಣದ ದಂಡ ಚಕ್ರಾದಿಗಳು ಬೇಕಾಕವ. ಉಪಾದಾನ ಕಾರಣ ಮಣ್ಣು ಬೇಕಾಕತಿ. ಅದಕ್ಕೆ ಮೂಲ. ಹಂಗ ಏನಾರು ಒಂದು ಬೇಕಲ್ಲ ತಯಾರು ಮಾಡಕ. ಇವು ಯಾವ ಕಾರಣ ಇಲ್ಲಲ್ಲೇ ಇದು ಜಗತ್ತು ತೋರೈತೆ ಅಂದ್ರೆ ಇದು ಸುಳ್ಳದ. ಹಿಂಗ ಯುಕ್ತಿಗಳನ್ನ ಹಾಕಿ ಇದನ್ನು ಮಿಥ್ಯಾ ವಸ್ತು ತೋರ್ತ. ಜಗನ್ ಮಿಥ್ಯದ ಖಾತ್ರಿ ಮಾಡ್ಬೋದು. ಏನ್ ಕನಸಿಗೆ ನೀಯಾಗಿ ಕನಸಿನ್ಯಾಗ ಹೆಂಗ ಏನೇನೋ ತೋರ್ತಿಲ್ಲ ಅದಿಲ್ಲ. ಇಲ್ಲದ್ದ ಏನೇನೋ ತೋರ್ತಿ ಅಲ್ಲಿ ಕನಸಿನ್ಯಾಗ. ಎಲ್ಲಾ ಏನೇನು ಸಾಮ್ರಾಜ್ಯ, ಏನೇನು ವೈಭವ ತೋರ್ತತಿಲ್ಲ ಕನಸಿನ್ಯಾಗ. ಖರೆ ಅನ್ನೋರಂಗ ತೋರ್ತತಿ ಎಲ್ಲ ಅದನ್ನು. ಹಂಗೆ ಕನಸಿಗೆ ನೀಯಾಗಿ ತೋರುದು. ಅದಕ್ಕೆ ಇದು ಕನಸು ಅಂತ ತಿಳ್ಕೊ. ಇದು ಸತ್ಯವಾದದ್ದಲ್ಲ. ಇದು ಮಿಥ್ಯಾ ವಸ್ತುಗಳು ತೋರ್ತಾವ. ಸತ್ಯ ವಸ್ತು ಅದು ತೋರುದಿಲ್ಲ. ತೋರುದು ಯಾವುದು ಸತ್ಯ ಅಲ್ಲ. ಇದು ತೋರ್ತೈತಿ ಅಂತ ಇದಕ್ಕೆ ಮಿಥ್ಯ ಅನ್ಬೇಕಾಗೈತಿ. ಏನ್ ಎದಕ್ಕಿವು? ಇಂದ್ರಿಯಗಳಿಗೆ ಗೋಚರಕ್ಕವು, ಮನಸ್ಸಿಗೆ ಗೋಚರಕ್ಕೈತಿದು. ಅದಕ್ಕೆ ಇದು ಮಿಥ್ಯ. ಸುಳ್ಳು ಇಂದ್ರಿಯಗಳಿಗೆ ತೋರುದೆಲ್ಲ ಇದು ಸುಳ್ಳು. ಅನುಭವ ಸತ್ಯ ಅನುಭವ ಗೋಚರಕತಿ. ಇಂದ್ರಿಯಗಳಿಗೆ ಅದು ಗೋಚರ ಆಗುದಿಲ್ಲ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು ಎಲ್ಲ ಮಿಥ್ಯಾ ವಸ್ತುಗಳು. ಕಾಲಾಂತರದಲ್ಲಿ ನಾಶ ಆಗುವುದಂತೆ ಖಂಡಿತನದ. ಏನ್ ಅದಕ್ಕೆ ನಂಬಬೇಡ ಅದನ್ನಂತ. ಇಂದ್ರಿಯಗಳ ಗೋಚರವಾದದ್ದನ್ನು ಯಾವುದೂ ನಂಬಕ್ ಹೋಗಬೇಡ. ಮನಸ್ಸಿಗೆ ಮತ್ತು ಇಂದ್ರಿಯಗಳು ಗೋಚರ ಆಗುವುದೆಲ್ಲ ನಾಶ ಆಗಿ ಹೋಗುದಂತೆ ಖಂಡಿತನ. ಅದು ಸತ್ಯ ವಸ್ತು ಅಲ್ಲ. ಹಿಂಗ ಅನುಭವಗಳು ಹೇಳಿದ ಪ್ರಕಾರ ನಂಬು. ಇದನ್ನ ನಂಬ್ಕೊಂಡು ಕುಂತೀನಿ. ಕಣ್ಣಿಗೆ ಕಾಣೋದು, ಮನಸ್ಸಿಗೆ ಭಾಸ ಆಗೋದು ಯಾವ ಹೊತ್ತಿನಾಗ ತೋರ್ ಎಡಗ್ತಾವ ಹೇಳಕ್ ಬರ್ತದೆ. ನಾಶ ಆಗುವುದು ಕಾಲಾಂತರದಲ್ಲಿ ನಾಶ ಆಗುವುದಂತೆ ನಿಶ್ಚಿತನದು. ಏನ್ ಅದಕ್ಕೆ ಇಂದ್ರಿಯಗಳಿಗೆ ಗೋಚರ ಆಗುವಂತ ಜಗತ್ತು ಇದು ಮಿಥ್ಯದ ಅಂತ ನಂಬಕ್ ಹೋಗಬೇಡ. ಇದನ್ನ ನಂಬಿ ಯಾರು ಉದ್ಧಾರ ಆಗ್ಯಾರ ಹೇಳ್ರಿ? ಇದನ್ನ ನಂಬ್ಕೊಂಡು ಮಿಥ್ಯಾ ವಸ್ತುವನ್ನು ನಂಬ್ಕೊಂಡು ಯಾರು ಉದ್ಧಾರ ಆಗ್ಯಾರ? ಇದನ್ನು ಮಾಡಿದವ ಎಲ್ಲಾರ ನಿನಗೆ ಭೇಟಿಯಾಗ್ಯ? ನಾನು ಎಲ್ಲಿ ನಿಂತು ಮಾಡಿದವ? ಎದರಿಂದ ಮಾಡಿದ? ಅದನ್ನು ಯಾರು ನೋಡಿರೇನೆ? ಕಂಡಿರೇನೆ? ಗಡಿಗೆ ಮಾಡ್ಲಿಕ್ಕೆ ಮಣ್ಣು ಹೆಂಗೆ ಬೇಕಾಕೈತಿ, ಹಂಗೆ ಜಗತ್ತು ಮಾಡ್ಲಿಕ್ಕೆ ಏನಾರು ಒಂದು ಬೇಕಲ್ಲ ಅಲ್ಲಿ. ಅದಕ್ಕೆ ನೀವ ಎಲ್ಲ ಮಾಡ್ಕೊಂಡಿದ್ದೀರಿ ಸೃಷ್ಟಿ. ನೀವ ಮಾಡಿದ್ದನ್ನು ನೀವ ಲಯ ಪಡಿಸ್ತೀರಿ. ಮಾಡಿದವ ಜರ್ ಇದ್ರ ಅವನ ಕೆಲಸ ಅವ ಮಾಡ್ತಾನ, ನಿನ್ನ ಕೆಲಸ ನೀವ್ ಮಾಡ್ಕೊ. ಬಂಜಿ ಮಗ ಅದಾನ ಅಂದ್ಕೂಲೆ ನಗ್ತೀರಿ. ಈ ಕಲ್ಪಿತ ಪುರುಷ ಅದಾನ ಅಂದ್ಕೂಲೆ ಹಿಡ್ಕೊಂಡು ಕುಂಡಿರ್ತೀರಿ.
ಆ ಕಲ್ಪಿತ ಪುರುಷ ಅಂದ್ರೆ ಮೊದಲ ಸುಳ್ಳು. ಅಂದಿಂದ ಯಾವನಿಂದನೂ ಸೃಷ್ಟಿಯಾಗಿಲ್ಲ. ಎಲ್ಲಿಂದ ಈ ಮನಸ್ಸಿನ ಕಲ್ಪನಾ ಇದೆಲ್ಲ ಮನೋಮಯ ಸೃಷ್ಟಿ ಅಂದರೆ ನಿಜವಾಗಿ ವಿಚಾರವಂತರು ಮನುಷ್ಯ ತಯಾರು ಮಾಡಿದ್ದಿದೆಲ್ಲ. ಸೃಷ್ಟಿಕರ್ತ ಯಾರು ಅಂದ್ರೆ ಮನಸ್ಸು. ಮನಸ್ಸಿಲ್ದ ಅದನ್ನು ಆ ಸೃಷ್ಟಿಕರ್ತನು ಅದ ಸೃಷ್ಟಿ ಮಾಡಿದ್ದು. ಎಲ್ಲವನ್ನು ಸೃಷ್ಟಿಸಿದ ಬ್ರಹ್ಮನನ್ನು ಅಥವಾ ಏನೋ ಅಂತೀರ ಸೃಷ್ಟಿಕರ್ತ ಯಾವ ಅಂತೀರಲ್ಲ, ಈಶ್ವರ ಅಂತೀರಿ, ಬ್ರಹ್ಮ ಅಂತೀರಿ. ಅವನು ಯಾರು ಸೃಷ್ಟಿಸಿದ್ರು? ನೀನ ಮಾಡಿದಿಲ್ಲ. ಅದನ್ನು ನೀನ ಮಾಡಿ ಸೃಷ್ಟಿ, ಅದನ್ನು ನೀನ ಮಾಡಿದವಲ್ಲ. ಅದಕ್ಕಿಂತ ಹೆಚ್ಚಿನವು ನೀನ. ನೀ ಮಾಡೇನು ಸೃಷ್ಟಿ? ಈಶ್ವರ ಮಾಡ್ಯಾನ. ತಾನ ಮನಸ್ಸ ಕಲ್ಪಿಸ್ಕೊಂಡು ತಾನ ಎಲ್ಲ ಮಾಡಾಯ್ತು ವ್ಯವಹಾರ. ತಾನ ಕಲ್ಪಿಸ್ಕೊಂಡದಿದ್ರ ಕಲ್ಪನಾ ಜಾಲದಾಗ ಸಿಕ್ಕೊಂಡು ತಾನ ಒದ್ದೆ ಆಡ್ಲಿಕ್ಕತ್ತೈತಿ. ಏನ್ ಯಾರೋ ಮಾಡ್ಯಾರಂತ ತಾನ ಮಾಡಿ ಮತ್ತ ಹೌದಿಲ್ಲ? ಕಲ್ಪಿತ ಪುರುಷನ ಸೃಷ್ಟಿ ಇದು. ಕಲ್ಪಿತ ಅಂದ್ರೆ ಮೊದಲ ಸುಳ್ಳನಿಂದ. ಅಂದ್ರೆ ಈ ಸೃಷ್ಟಿ ಎಲ್ಲ ಕಲ್ಪಿತ ಕಲ್ಪನಾದಾಗ ತಯಾರಾದದ್ದು. ಒಂದೇ ಒಂದಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಎರಡು ಅನ್ನೋದಿಲ್ಲ. ಇಲ್ಲ, ನಾನಿದ್ದೇನೆ ಎನ್ನುವಂಥ ಮೂಲ ತಿಳುವಳಿಕೆಯೊಳಗೆ ಯಾವ ಸೃಷ್ಟಿಕರ್ತನ ಕಂಡಿರಿ ಹೇಳ್ರಿ. ಅಲ್ಲಿ ಯಾವುದೂ ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಸರಲಿಕ್ಕೆ ಎಡೆ ಇಲ್ಲ. ವಿಷಯದ ಬೆನ್ನು ಹತ್ತುವಾದರೆ ಇದು ನಿನಗೆ ತಿಳಿದೂ ಇಲ್ಲ. ವಿಷಯದಿಂದ ವಿಮುಖ ಆದಾಗ ಸತ್ಯದ ಅರಿವು ನಮಗಾಗ್ತದೆ. ಈ ಮಿಥ್ಯಾ ವಸ್ತುಗಳು, ವಿಷಯ ವಸ್ತುಗಳು ತೋರ್ತಾವ. ಇವ್ರು ಬೆನ್ನು ಹತ್ತಿದ ಅಂದ್ರೆ ಸತ್ಯ ವಸ್ತುವಿನ ದರ್ಶನ ನಿನಗಾಗುದಿಲ್ಲ. ಅದಕ್ಕೆ ಅವನು ತೊರೆ ಅಂತ ಹೇಳ್ಯಾರ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲಿ. ಯಾವಾಗ ನೀನ ಸುಖರೂಪದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನೀ ಯಾರದೆ ಅನ್ನೋದು. ದೇಹ ಭಾವ ನಡೆಯ ದುಃಖದ ಕೇಳುವಂತ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ. ಅದು ಒಂದ, ಎರಡಿಲ್ಲದ್ದು ಒಂದ, ಅದು ಬ್ರಹ್ಮ ಒಂದ ಸತ್ಯ. ಒಂದೇ ಒಂದಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಎರಡು ಎಂಬುದು ಇಲ್ಲ. ಇಲ್ಲ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂದ್ರೆ ಒಂದೇ ಒಂದಾದದ್ದು, ಎರಡು ಅನ್ನೋದಿಲ್ಲ. ಇಲ್ಲ, ನಾನಿದ್ದೇನೆನ್ನುವ ಮೂಲ ತಿಳುವಳಿಕೆಯಲ್ಲಿ ಇವು ಯಾವೂ ಇಲ್ಲ. ಸೃಷ್ಟಿಕರ್ತ ಸೃಷ್ಟಿ ಎಲ್ಲಿದಾವ? ನೀವು ವಿಷಯಗಳ ಕಡೆ ಗಮನ ಕೊಡೋದು ಬಿಡು, ಅವಾಗ ನಿನಗೆ ತಿಳಿತೈತಿ. ಎಂದೂ ಕೆಡಲಾರ್ದಂಥ ವಸ್ತುನ ನೀನದಿ, ಅಮೃತ ಸ್ವರೂಪನ ನೀನದಿ ಅದನ್ನು ಅನುಭವ ತಗೊಳಕ್ ಪ್ರಯತ್ನ ಮಾಡ. ನಾನಾ ಕೆಟ್ಟು ನಾನಾ ಸಾಯ್ತೇನೆ ಅಂತ ನೀ ಇಟ್ಕೊಂಡು ಎಂದೂ ಸಾಯವಲ್ಲ. ನೀನು ಯಾವಾಗಲೂ ಇರಾವ. ನೀನು ಯಾವಾಗಲೂ ಇದ್ದದ್ದ ನಿನ್ನ ಸ್ವರೂಪ. ತೋರಿಡಬಹುದು ನಿನ್ನ ಸ್ವರೂಪ ಅಲ್ಲ. ಆರೋಪ ಮಾಡ್ಕೊಂಡು ಕೂತಿ ನಾನ ನಾನ ಹುಟ್ಟಿನಿ, ನಾನಾ ಸಾಯ್ತೇನೆ ಅಂತ. ಅಲ್ಲದು ನಿನ್ನಲ್ಲಿ ತೋರೈತೆ ಅಂದ್ರೂ ನಿನಗೇನೂ ಮಾಡಿಲ್ಲ. ತೋರ್ತತಿ, ಅಡಗ್ತತಿ, ನಿನ್ಗೇನ್ ಮಾಡ್ತತಿ? ಇದ್ದ ಇರುವಿಕೆಗೆ ಏನ್ ಮಾಡ್ತೈತಿ ಅದು ತೋರಿಕೆ? ಬೈಲ್ದಾಗ ಏನೇನೋ ಆಕೈತಿ, ಬೈಲ್ಕೆ ಏನಾರ ಆಗೈತೇನು? ಮಳಿ ಆಕೈತಿ, ಬಿಸಿಲು ಬಿಡ್ತೈತಿ, ಗಾಳಿ ಬಿಡ್ತೈತಿ, ಬೈಲ್ಗೆ ಏನಾಗೈತಿ? ಹಂಗ ನಿನ್ನ ಇರುವಿನ ಆಧಾರದ ಮೇಲೆಲ್ಲ ತೋರ್ತಾವ, ಅಡಗ್ತಾವ, ಏನೂ ಆಗಿಲ್ಲ. ನೀನು ಇರು ಇದಕ್ಕಿದ್ದಂಗೆ ಐತಿ. ಹಂಗ ನಿನ್ನ ಸ್ವರೂಪದ ಯಾವ ಬಾಧೆ ಆಗದ. ನಿನ್ನಲ್ಲಿ ತೋರಿ ಜಗತ್ತು ಪ್ರಳಯ ಇವೆಲ್ಲ ನಿನ್ನಲ್ಲೇ ತೋರಿ ಅಡಗಿರು. ನಿನಗೆ ಏನು ಇದ್ದ ವಸ್ತುವಿಗೆ ಏನೂ ಆಗಿಲ್ಲ. ಇದನ್ನು ಒಮ್ಮೆ ನೀ ಖಾತ್ರಿ ಮಾಡ್ಕೊಂಡ್ರೆ ಚಿಂತೆ ಕಡಿದೈತಿ ನೋಡಿ. ಅದನ್ನ ನೀ ಮರ್ತು ಬಿಟ್ಟು ಕೆಡ್ಲಾರದ ವಸ್ತುನ ನೀನು ಅನ್ನೋದನ್ನ ಮರ್ತಿ ಕೆಟ್ಟು ಹೋಗೋದು ನಾನು ಅಂತ ಗಟ್ಟಿ ಹಿಡ್ಕೊಂಡು ಕುಂತಿ. ಅದಕ್ಕೆ ಬಾಧೆ ಪಡ್ತೀನಿ. ಏನಿದ್ದೆ ಅದನ್ನ ಬಿಟ್ಟು ಅಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತಿಯಲ್ಲೋ.
ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾತ್ರ ಇದನ್ನ ಮಾಡ್ಕೊಳಿಕ್ಕೆ ಎಲ್ಲರಿಗೂ ಬರ್ತದೆ. ಪ್ರಯತ್ನ ಮಾಡಿದ್ರೆ ಬರ್ತೈತಿ, ತಾನಾಗೆ ಬರುದಲ್ಲ. ಅದು ಹೇಳಿದಾಕ್ಷಣ ಕೇಳಿದಾಕ್ಷಣ ಅದರ ಪ್ರಕಾರ ನಾವು ಪ್ರಯತ್ನ ಮಾಡ್ಬೇಕಿಲ್ಲ. ಗುರುಗಳು ಹೇಳಿದ ಪ್ರಕಾರ ಅದ್ರ ಪ್ರಕಾರ ಅಭ್ಯಾಸದಾಗ ತೊಡಗಿದಾಗ ನಮಗೆ ಅನುಭವ ಬರ್ತದೆ. ಏನ್ ಈ ತೋರಿಕೆ ನಿನ್ನ ಸ್ವರೂಪದಲ್ಲಿ ಬೇರಿಕೆಯಾಗಿದ್ರೆ ಸ್ವರೂಪವನ್ನು ವಿಕಾರ ಮಾಡ್ತಿರ್ತದೆ, ಆದ್ರೆ ಅದು ವಿಕಾರ ಹೊಂದಿಲ್ಲ. ಅದಕ್ಕೆ ನಿನ್ನ ಸ್ವರೂಪದಲ್ಲಿ ಇದು ತೋರಿಕೆ ಬೇರಿಕೆಯಾಗಿಲ್ಲ. ಬೇರಿಕೆಯಾಗಿದ್ರೆ ಹಾಲು ನೀರು ಬೇರಿಕೆ ಎರಡು ಕೂಡಿದ್ರೆ ಒಂದು ಕಾಶಿರ ಎರಡು ಕಾಯ್ತಾವಿಲ್ಲ. ಹಂಗೆ ಇದು ಒಂದು ವಿಕಾರ, ಎರಡು ವಿಕಾರ ಆಗ್ಬೇಕಾಗೈತಿ. ಏನೂ ಆಗಿಲ್ಲ, ಇರುವಂಗೆ ಐತೆ. ಇದು ಇದ್ದ ವಸ್ತುವಿಗೆ ಏನೂ ಆಗಿಲ್ಲ. ಅದು ಎಂದೂ ನಾಶ ಆಗೋದಿಲ್ಲ, ವಿಕಾರ ಆಗೋದಿಲ್ಲ. ಪರಂತು ಅದರ ಮ್ಯಾಗ ತೋರಿದಂಥ ತೋರಿಕೆ ಅದು ವಿಕಾರ ಆಗಿ ನಾಶ ಆಗಿರ್ತೈತಿ. ನಿನ್ನ ಬಿಟ್ಟು ತೋರಿಲ್ಲ, ನಿನ್ನಲ್ಲೇನೋ ಇದಿಲ್ಲ. ನಿನ್ನ ಬಿಟ್ಟೂ ಇದು ತೋರಿಲ್ಲ, ಆ ನಿನ್ನಲ್ಲೇನೋ ಇಲ್ಲ ಇದಿಲ್ಲ ಅಂತ. ಏನ್ ನಿನಗೆ ಹತ್ಯೆಯಲ್ಲಿದೆ. ಈ ವಿಕಾರಗಳು ಯಾವುವು ನಿನಗೆ ಹತ್ತಿಲ್ಲ. ನಿನ್ನಲ್ಲೇ ಇದ್ರೂ ನಿನಗೇನು ಮಾಡಿಲ್ಲ. ಇರುವಿಕೆಗೆ ಯಾವುದೇ ಥರದ ಹಾನಿ ಇಲ್ಲ. ಈ ಜಡವಾದ ತೋರಿಕೆಯಿಂದ ಸ್ವರೂಪಕ್ಕೆ ಯಾವ ಹಾನಿನೂ ಇಲ್ಲ. ಸ್ವರೂಪ ಜ್ಞಾನ ಆದ್ಮ್ಯಾಗ ಇರುವಿಕೆಯಲ್ಲಿ ಏನೂ ಆಗಿಲ್ಲ ಅನ್ನೋದು ಖಾತ್ರಿ ಆಕೈತಿ ನೋಡ್ರಿ. ಈ ತೋರಿಕೆಯಿಂದ ಇರುವಿಕೆಗೆ ಏನೂ ಲಾಭ ಆಗಿಲ್ಲ, ಏನೂ ಲುಕ್ಸಾನೂ ಆಗಿಲ್ಲ. ಏನ್ ಇದನ್ನ ಅನುಭವದಿಂದ ನಾವು ಖಾತ್ರಿ ಮಾಡ್ಕೋಬೇಕು ನೋಡ್ರಿ. ಬಂಜಿ ಮಗ ಇದ್ರೆ ಅವನ ಕ್ಷೇಮ ಸಮಾಚಾರ ಕೇಳಬೇಕು. ಹಂಗೆ ತೋರ್ಗಿ ಜಗತ್ತಿದ್ರೆ ಇದ್ರ ಬಗ್ಗೆ ಚಿಂತೆ ಮಾಡ್ಬೋದು. ಬಂಜಿ ಮಗನ ಕ್ಷೇಮ ಸಮಾಚಾರ ಕೇಳ್ತೇನೆ ಅಂದ್ರೆ ಏನಕ್ಕೈತೆ? ಇಲ್ಲದ ಯಾಕೆ ಸುಳ್ಳೋದು? ಜಗತ್ತಿನ ಸುದ್ದಿ ತಗೊಂಡು ಏನು ಮಾಡವು? ಪೇಪರ್ನಾಗೆಲ್ಲ ಅದರದ ಸುದ್ದಿ ಹೋದಿಲ್ಲ, ಇಲ್ಲದ ಹೌದಿಲ್ಲ. ಪೇಪರ್ ನೋಡು ಕೆಲಸ ಏನೈತಿ? ಪೇಪರ್ ನೋಡ್ತಾನೆ, ಹೌದಿಲ್ಲ. ಇಲ್ಲದ್ರ ಸುದ್ದಿ ಮತ್ತೆ ದೇಶ ಸುದ್ದಿ ಇಲ್ಲದ ಅದ, ಹೌದಿಲ್ಲ. ಬಜ್ಜಿ ಮಗನ ಸುದ್ದಿ ನೋಡಿದಂಗೆ ಹೌದು. ಇಲ್ಲ ಇಲ್ಲ. ಜಗತ್ತಿದ್ರೆ ಅದ್ರ ಚಿಂತೆ ಮಾಡಬಹುದು. ಹಂಗೆ ನೀನು ಸುಖಿನೂ ಅಲ್ಲ, ದುಃಖಿನೂ ಅಲ್ಲ. ದುಃಖಿ ಅದೇನಂತ ಸುಳ್ಳ ಬಳಲ್ತಾನ. ಯಾರೇ ಏನೇ ಮಾಡಿದ್ರು ಎಲ್ಲರದು ಉದ್ದೇಶ ಸುಖ ಹೊಂದಬೇಕು ಅನ್ನೋದು. ಅದರಿಂದ ಯಾರ್ಯಾರು ಏನೇನು ಮಾಡಿ ಎಷ್ಟೆಷ್ಟು ಸುಖಿಗಳಾಗಿರಿ ಅನ್ನೋದನ್ನ ಒಮ್ಮೆ ಅವಲೋಕನ ಮಾಡಿ ನೋಡ್ಕೋರಿ. ಉಂಡ್ರ ತಿಂದ್ರ ಸುಖ ಹೊಂದಕ್ಕಾಕೈತೇನ? ಎಷ್ಟು ಸಲ ಹುಟ್ಟಿ ಬಂದ ಇದನ್ನ ಮಾಡಿರ ಅಕ್ಕಿ ಹೇಳ, ಸುಖದಿಂದ ಇರ್ತಿ. ಎಷ್ಟು ತಿಂದ್ರ, ಎಷ್ಟು ಉಂಡ್ರ, ಎಷ್ಟು ಭೋಗಿಸಿದ್ರ ಆರಾಮಿರ್ತೀವಿ. ಏಕಾರ ಲೆಕ್ಕ ಇಲ್ಲದ್ರ ಸಲ ಹುಟ್ಟಿ ಬಂದು ತಿಂದು ಉಂಡು ಮಾಡಿ, ಹೌದಲ್ಲ. ಅದರಿಂದ ತೃಪ್ತಿ ಆಗೇ ಇಲ್ಲ. ಅದನ್ನು ತೃಪ್ತಿ ಪಡಿಸ್ಬೇಕಂತ ಇಂದ್ರಿಯಗಳನ್ನು ತೃಪ್ತಿ ಪಡಿಸಕ್ ಆಗೇನೂ ಇಲ್ಲ, ಆಗುವುದೂ ಇಲ್ಲ. ಏನ್ ಭೋಗದಿಂದ ನಿನಗೆ ತೃಪ್ತಿ ಆಗಿದ್ರೆ ಮತ್ತೆ ಭೋಗ ಮಾಡ್ಬೇಕನ್ನೋ ಆಶೆ ಯಾಕೈತಿ? ಆಶೆ ಹಂಗಾಕೈತಿ, ಐತೇನೋ ಹೋಗೈತೇವ ನಿನಗೆ. ಯಾವುದು ಆಶೆ ಇಲ್ಲ ಅಂತ ಅನ್ನೋರು ಯಾರ್ದಾರು ಹೇಳಿ. ಇನ್ನ ಬೇಕ್ರಿ ನನಗೆ, ಅದನ್ನ ಬೇಕಂತ ಅದ ಹೇಳ್ಕೊಂಬರ್ತೈತಿ ನಿನಗೆ. ಆಶಾ ಹುಟ್ಟಾಕಸ್ತೈತಿ ಮತ್ತೆ. ಏನ್ ಆಶಾ ಅಳದವನ ಈಶಾ ಅಂದ. ಭೋಗ ವಾಸನೆಗಳೇನದಾವ ನಾವು ನಾಶ ಮಾಡ್ಕೊ. ಭೋಗದಿಂದ ನಿನಗೆ ತೃಪ್ತಿ ಇಲ್ಲ ಇಲ್ಲ. ಅದರಿಂದ ಏನಾಯ್ತು? ನಿರಸ ಆಯ್ತು ಏನು ಸಮಾಧಾನ ಆಯ್ತು ನೋಡ್ಕೊ. ಅದನ್ನು ವಿಚಾರವಂತ ವಿಚಾರ ಮಾಡಿ ನೋಡ್ಕೋತಾನೆ. ಏನೂ ಲಾಭ ಇಲ್ಲದಂತ ಮಾಡಿ ಏನು ಉಪಯೋಗ?
ಏನು ಲಾಭ ಹೊಂದಿದ್ದೀವಿ ವಿಷಯದ ಸಂಪರ್ಕಕ್ಕೆ ಹೋದಾಗ? ತೃಪ್ತಿ ಇಲ್ಲ ನಿನಗೆ, ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗುತ್ತೆ. ಅದಕ್ಕೆ ವಿಚಾರ ಮಾಡ್ತಾನ. ಆನಂದ ವೈ ಕಾಣಿಸ್ತೈತೆ, ವಿಷಯ ಭೋಗ ವೈ ಕಾಣಿಸ್ತೈತೆ ನಿಮಗೆ. ವೈ ಕಾಣಿಸೋದು ಯಾವ್ದ? ವಿಷಯ ಭೋಗ ಆಗೋದಿಲ್ಲ. ಆನಂದ ಏನಾರ ಬೇಸರ ಆಕೈತೆನ? ವಿಷಯ ಭೋಗನ ಬೇಸರ ಆಗೋದು. ಅಂದಿಂದ ಯಾಕೆ ಮಾಡ್ಬೇಕದನ್ನ ಬೇಸರ ಆಗೋದನ್ನ? ಬೇಸರಿಕೆ ಕೊಡುವು, ಬೇಸರಿಕೆ ಹೊಂದುವ ಇದ್ದಲ್ಲಿ ಬೇಸರ ಆಕೈತಿ. ಯಾವ ಇಲ್ದಲ್ಲಿ? ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಇದ್ದಲ್ಲಿ ಅದು ಬೇಸರ ಆಗುವುದನ್ನು, ದುಃಖ ಕೊಡುವುದನ್ನು. ಅದು ನಿದ್ದೆಯಾಗಿ ಯಾವೂ ಇರುವುದಿಲ್ಲ, ಅಲ್ಲಿ ಆರಾಮನೆ ಐತಿ. ಹೌದಿಲ್ಲ? ಇಂದ್ರಿಯಗಳ ಮತ್ತು ವಿಷಯಗಳ ಸಂಪರ್ಕ ಇಲ್ಲ ಅಲ್ಲಿ ನಿದ್ದೆ ಒಳಗೆ. ಯಾವ ಉಪಾಧಿ ಸಂಬಂಧ ಇಲ್ಲೇ ಆರಾಮದಿಯಲ್ಲಿ. ಇಲ್ಲೇ ಉಪಾಧಿಗಳು, ಇಂದ್ರಿಯಗಳದಾವು, ವಿಷಯ ವಸ್ತುಗಳದಾವು, ಸಂಬಂಧ ಇಟ್ಕೊಂಡು ಆರಾಮ ಇರ್ಬೇಕಂತೇಳಿ. ವಿಷಯ ಮತ್ತು ಇಂದ್ರಿಯಗಳ ಸಂಬಂಧದಿಂದ ತೋರುವಂಥ ಆನಂದ ಅದೇ ಬೇಸರಿಕೆಯನ್ನು ಕೊಡ್ತೈತಿಲ್ಲ. ಭ್ರಮ ಆಗೈತಿ ನಮಗೆ, ಅವಿದ್ರೆ ಸುಖ ಸಿಗ್ತೈತೆ ಅಂತ. ಯಾಕೆ ಸುಖ ಹೊಂದಿಲ್ಲ ಹಂಗೆ? ಎಲ್ಲ ಥರದ ವಿಷಯ ವಸ್ತುಗಳು ಅದಾವಲ್ಲ, ಆ ಇಂದ್ರಿಯಗಳ ಮೂಲಕ ಅವನು ಹೊಂದಿ ಆರಾಮಿರಲ್ಲ. ಅವನು ಬಿಟ್ಕೊಟ್ಟು ಯಾಕೆ ಮತ್ತೆ ನೀತಿಗೆ ಹೋಗಿ? ವಿಶ್ರಾಂತಿಗೋಸ್ಕರ ನಿದ್ರೆಗೆ ಹೋಗ್ತೀವೋ ಏನ ಸಂಕಟ ಹೊಂದಕ್ಕೆ ಹೋಗ್ತೀವೋ ಅಲ್ಲಿ? ಇದು ಬ್ಯಾಸರಾಗೆ ಅಲ್ಲಿ ಕೈ ಬಿಟ್ಟು ಅದು ನಿದ್ದೆ ಮಾಡ್ತೀವಿ. ಅದ್ರಾಗ ಸುಖ ಸಿಕ್ಕಿದ್ರೆ ನಿದ್ದಿಗೆ ಹೋಗೋ ಕೆಲಸ ಏನೈತಪ್ಪ? ಯಾವಾಗ ವಿಚಾರ ಮಾಡವ? ಬೆನ್ನು ಒಬ್ಬರು ನೋಡಿ ಒಬ್ರಿಗೆ ಸುಖ ಕೊಡ್ತಾವಂತ, ಬರೀ ಅದ ವ್ಯಸನ, ಮತ್ತೊಂದು ಏನು ಇಲ್ಲ. ಏನು ವಿಷಯ ಭೋಗ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಅದು ವಿಘ್ನ, ಪ್ರತಿಬಂಧಕ ಆಕತಿ. ಅದನ್ನು ಭೋಗಿಸಿ ಸುಖ ಹೊಂದಬೇಕನ್ನೋ ಆಶೆ ಏನೈತಿ ಅಲ್ಲ, ಅದ ಕಾಮ. ಈ ಕಾಮಕ್ಕೆ ಅಡ್ಡಿ ಆದ ಕೂಡಲೇ ಕ್ರೋಧ ಉಂಟಾಗ್ತೈತಿ. ಇಂಥ ಏನೆಲ್ಲ ಪಾಪ ಇನ್ನೊಂದು ತೊಂದರೆ ಕೊಡಕ್ಕೆ ಚಾಲು ಮಾಡ್ತೀವಿ. ಕ್ರೋಧದಿಂದ ಎಲ್ಲ ಪಾಪ ಕೃತಿಗಳು ನಡೆಯಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಇವೆಲ್ಲ ವಿಷಯ ದೋಷ ದರ್ಶನ ಆಗಿ ವಿಷಯ ಭೋಗದಲ್ಲಿ ಮನಸ್ಸು ಎಳಿಸದೇ ಇರುವುದು ಸನ್ಯಾಸ ಅಂದರೆ. ದೋಷ ದರ್ಶನ ಇಲ್ಲ ನಮ್ಗೆ ಅಂದಾಗ ಜಗದದ್ದೇ ಹೋಗ್ತೈತಿ ಮತ್ತು ವಿಷಯ ಭೋಗಕ್ಕಾಗಿ. ಅದರಲ್ಲಿ ದೋಷ ದರ್ಶನ ಯಾವಾಗ ಆಕೈತಿ, ಅದರಿಂದ ನಾವು ಹಿಂದಕ್ಕೆ ಸರ್ಕೋತಾನೆ. ವಿಷಯ ಭೋಗದ ಕಡೆಗೆ ಮನಸ್ಸು ಹಾಕೋದಿಲ್ಲ, ಅದಕ್ಕೆ ಸನ್ಯಾಸ ಅಂತಾರೆ. ಭೋಗದೋಳು ಮನ ಬೆಳೆಸದಿರುವುದೇ ಸನ್ಯಾಸ. ಬಟ್ಟಿ ಬದಲು ಮಾಡೋದು ಸನ್ಯಾಸ ಅಲ್ಲ. ಹೊರಗೆ ಏನಾರು ಬಿಟ್ಕೊಟ್ಟು ಎಲ್ಲಾರು ಓಡಿ ಹೋಗುದು ಸನ್ಯಾಸ ಅಲ್ಲ. ವಿಷಯದ ಕಡೆಗೆ ಹೋಗುವಂತ ಮನಸ್ಸಿಗೆ ಬುದ್ಧಿ ಹೇಳಿದ್ರಾಗ ಏನೂ ಸಿಗೋದಿಲ್ಲ ಅಂತ ತಿಳ್ಕೊಂಡು ಅದು ಎಲ್ಲೈತಿ ಅನ್ನೋದನ್ನ ಖಾತ್ರಿ ಮಾಡ್ಕೋದು. ಆ ವಿಷಯದಿಂದ ಹಿಂತಿರುಗಿ ತನ್ನೊಳಗೆ ತಾನು ನೋಡ್ಕೊಳ್ಳೋ ಪ್ರಯತ್ನ ಮಾಡೋ ಅವನು ಸನ್ಯಾಸಿ. ಇದ ತೃಪ್ತಿಗೆ ಕಾರಣ. ತೃಪ್ತಿಯಿಂದ ಇರ್ಬೇಕಂದ್ರೆ ಪ್ರತಿಯೊಬ್ಬರು ನಾವು ಸನ್ಯಾಸಿಗಳಾಗಬೇಕಾಗ್ತದೆ. ನಾವ್ಯಾಕೆ ಸನ್ಯಾಸಿ ಆಗೋಣಪ್ಪ? ಸನ್ಯಾಸಿ ಆಗಂದ್ರೆ ಸಿಟ್ಟು ಬರ್ತೈತಿ ನಿಮ್ಗೆ. ಯಾಕ್ರಿ? ಎಲ್ಲಾರು ಸುಡ್ಗಾಡಕ್ಕೆ ಹೋಗೋಗಿಲ್ಲ, ಸನ್ಯಾಸಿ ಆಗ್ಬೇಕು. ಎಲ್ಲಿ ಹೋಗೋದು ಬೇಕಾಗಿಲ್ಲ. ಇದ್ದಲ್ಲಿ ಎಲ್ಲ ಕೈ ಬಿಟ್ಟು ನೀ ಆನಂದದ ಭಾವದಾಗ ಇರಾಕ್ ಬರ್ತೈತಿ. ಯಾವ್ದು ಖರೆ ಅಂತ ನೀವು ತಿಳ್ಕೊಂಡಿರಿ, ಅದರಿಂದ ನಿಮ್ ತೃಪ್ತಿ ಐತಿನ? ಇದು ಬಾಳೆ ಕರೆ ಅಂತ ತಿಳ್ಕೊಂಡು ಇದು ತೃಪ್ತಿ ಕೊಡ್ತೈತೆ ನಿನಗೆ? ತೃಪ್ತಿ ಇಲ್ಲ. ನಿನ್ನ ಕರೆ ಇದ್ದದನ್ನು ತಗೊಂಡು ಏನ್ ಮಾಡವ ಅದನ್ನ? ಯಾಕ್ರಿ? ಅದು ಖರೆ ಇರುವಲ್ದು, ಸುಳ್ಳರ ಇರುವಲ್ದು. ಅದು ನಿನಗೆ ಹಿತ ಐತೋ ಐದೈತೋ ನೋಡ್ಕೋ. ಇದು ಬಾಳೆನ ಖರೆ ಅಂತ ನಾವು ವಾದ್ಸಕ್ ಹೋಗ್ಬೇಡ. ಖರೆ ಐತಿಪ್ಪ ನೀ ಹೇಳಿದ್ದು ಬರಾಬರಿನ, ಅದು ಸುಖರೂಪ ಐತಿ, ದುಃಖರೂಪ ಐತಿ ನೋಡ್ಕೋ. ಹೌದಿಲ್ಲ? ಇದ್ರ ಹೊಂದ ಯಾರು ಬೇಡ ಅಂತಾರೆ ನೀವು? ಅಂಥವ್ರಿಗೆ ಏನು ಹೇಳಕ್ ಹೋಗ್ಬಾರ್ದು. ನಾವು ಆರಾಮ ಭಾಳ ಚಲೋ ಆಯ್ತಲ್ಲ ಮರ, ಹೆಚ್ಚಿಂದ ನಿನಗೆ ಅದಕ್ಕೆ ಬೇಕಾಗಿ. ಆರಾಮಿದ್ರು ಭಾಳ ಚಲೋ ಆಯ್ತಲ್ಲ, ಅದರಿಂದ ಸುಖ ಹೊಂದ. ಬ್ಯಾಸರ ಆತೇನು ಬೇಡ ನೀನು. ಬಿಡ್ತಿರ್ಲೋ ಎಲ್ಲ ಕೈ ಬಿಡ್ತೀವಿ ಮತ್ತೆ. ವಿಷಯದಿಂದ ಹಿಂದಕ್ಕೆ ಸರ್ಕೊಂಡಾಗ ನಿನ್ನ ಸಮಾಧಾನ,
ಅದ್ರಾಗ ಮುಂದುವರೆದಾಗ ನಿನಗೆ ಸಮಾಧಾನ ಐತಿ ನೋಡ್ಕೋ. ಮುಂದಕ್ಕೆ ಸರ್ದಂಗೆಲ್ಲ ಅಸಮಾಧಾನ ನಿನಗೆ ಬೆಳ್ಕೊಂತ ಹೋಗ್ತೈತಿ ನೋಡಿ. ಮುಂದುವರಿದ ರಾಷ್ಟ್ರಗಳಂತಿರಲ್ಲ, ವಿಷಯದಾಗ ಮುಂದುವರೆದವ್ರು ಅಂತಿಲ್ಲ, ಒಳ್ಳೆ ಸಂಪದ್ಭರಿತ ರಾಷ್ಟ್ರ ಅಂತ. ಆ ಯಾವ ರೀತಿ ಹೃದಯ ಸಂತಾಪವನ್ನು ವ್ಯಕ್ತಪಡಿಸ್ತಾವ ನೋಡ್ಕೋರಿ, ಅವ್ರು ನೆಮ್ಮದಿ ಐತಿ ನಾವು. ವಿವೇಕದಿಂದ ಯಾವ ಇದನ್ನ ತ್ಯಾಗ ಮಾಡ್ತಾನ ಅವನು ಸುಖಿಯಾಗಿರ್ತಾನ. ವಿವೇಕದ ಸನ್ನಿವೇರಿಸಿ ನೋಡು. ಈ ವಿವೇಕ ನಮ್ಮಲ್ಲಿ ಜಾಗೃತ ಅವಕಾರ ವಿವೇಕವಂತರ ಸಂಘ ನಿರಂತರ ಮಾಡಿದಾಗ ನಮ್ಮಲ್ಲಿ ಅದು ಜಾಗೃತ ಆಗಿರ್ತೈತಿ. ಅವಾಗ ಅದಕ್ಕೆ ಹಚ್ಚಿ ನೋಡಿದಾಗ ಇದು ಎಷ್ಟರ ಮಟ್ಟಿಗೆ ಇದು ಸತ್ಯ, ಇದು ಸುಖರೂಪ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ವಿವೇಕದ ಸನ್ನಿವೇರಿಸಿ ನೋಡು. ಅದವರಿಗಲ್ಲ ವಿವೇಕ ಅವನಲ್ಲಿ ಅದವರಿಗಲ್ಲ ಅವಾಗ 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 ಖಾತ್ರಿ ಆಕತಿ ಇದು ಸತ್ಯ ಐತಿವ ಮಿಥ್ಯ ಐತಿವ ಅಂತ. ವಿವೇಕದಿಂದ ಯಾವ ತ್ಯಾಗ ಮಾಡ್ತಾನ ಅವನು ಸುಖಿಯಾಗಿರ್ತಾನ. ವಿವೇಕ ಇಲ್ಲಲ್ಲಿ ಹಂಗೆ ತ್ಯಾಗ ಅಂದ್ರೆ ಸಿಗಲಾರದಕ್ಕೆ ಬಿಟ್ರೆ, ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಅದಕ್ಕೆ ತ್ಯಾಗ ಅನ್ನೋದಿಲ್ಲ. ಏನು ಅನುಕೂಲ ಆಗಿಲ್ಲ ಬಿಡು ಮರ, ಸನ್ಯಾಸಿ ಆಗಿಬಿಡು, ಯಾರು ಹೆಣ್ಣು ಕೊಡ್ಲಿಲ್ಲ, ಮಠ ಸೇರಿಸ್ಬಿಡು ಅಂತ. ಹೌದಿಲ್ಲ? ನೆಮ್ಮದಿ ಇರ್ತೈತೆ ನಿನಗೆ ಹಂಗೆ ಮಾಡಿ. ಇಲ್ಲದಕ್ಕೆ ವಲ್ಲ ಸರ್ವಜ್ಞ ಆಗ್ಬಾರ್ದು. ಎಲ್ಲ ಇದ್ದು ಭೋಗ ವಸ್ತುಗಳಿದ್ದು ಭೋಗಿಸೋ ಸಾಮರ್ಥ್ಯ ಇದ್ದು ಅದ್ರಾಗ ಮನಸ್ಸು ಹಾಕದಂಗಿರೋದು, ಅದಕ್ಕೆ ಸನ್ಯಾಸ ಅಂತಾರೆ. ಹಂಗ ಇಲ್ಲದಕ್ಕೆ ಜಿಗದ ನರಿ ದ್ರಾಕ್ಷಿ ಗೊಂಚಲದ ನೆಲಕ್ಲಿಕ್ಕೆ ಹುಳಿ ಐತಿ ಬಿಡು ಅದಂತಿತ್ತಂತ. ಅದ್ರಾಗ ಸಿಕ್ಕಿದ್ರೆ ಯಾಕ್ರಿ ಎಲ್ಲ ಇದ್ದು ತ್ಯಾಗ ಮಾಡ್ಬೇಕಲ್ಲ, ದೋಷ ದರ್ಶನ ಆಗಿ. ಅದಕ್ಕೆ ಋಷಿ ಮುನಿಗಳ ಪೂರ್ಣ ಜ್ಞಾನವನ್ನು ಮಾಡಿಕೊಂಡವರು, ನೋಡಿ ಕಂಡು ಅದರ ಎಲ್ಲ ನೋಡಿಕೊಂಡವರು, ದೋಷ ದರ್ಶನ ಕಂಡ್ರು, ಅವ್ರಿಗೆ ನಿಜವಾದ ಅನುಭವ ಆಯ್ತು. ಹೌದಿಲ್ಲ? ನಿನಗೆ ಏನು ಅನುಭವ ಐತಿ ನಿನಗಂತ ಶಂಕರಾಚಾರ್ಯನ ಕೇಳ್ತಾಳ ಭಾರತಿ, ಮಂಡಲ ಮಿಶ್ರನ ಹೆಂಡತಿ. ಹೆಂಗ್ ಗೊತ್ತಾಗೈತಿ ನಿನಗೆ, ಏನು ಅನುಭವ ಐತಿ ನಿನಗಂತ ಶಂಕರಾಚಾರ್ಯ ಪ್ರಶ್ನೆ ಹಾಕಿದ. ಯಾರ ಯಾವಾಗೇಲಿ ಮದುವೆ ಆಗೈತೆ? ಸನ್ಯಾಸಿ. ಇಷ್ಟೆಲ್ಲ ಹೇಳ್ತಿ, ನಿನಗೇನು ಅನುಭವ ಐತಿ ಅಂತ ಕೇಳ್ತಾಳಕ್ಕೆ ಭಾರತಿ, ಮಂಡಲ ಮಿಶ್ರನ ಹೆಂಡತಿ. ಅವ್ರು ಕೂಡ ವಾದ ಮಾಡುವಾಗ ಏನು ಅನುಭವ ಐತಿ ನಿನಗಂತ. ಅನುಭವ ಇದ್ರ ಅನುಭವದ ಕಚ್ಚಿ ಬಾಣಿ ಅಂತ. ನಿನಗೆ ಅನುಭವ ಎಲ್ಲೈತಿ? ನಿನಗೆ ಬರೀ ಓದಿದ ಅನುಭವ, ನಿನಗೆ ಎಲ್ಲೈತೆ ಅನುಭವ? ಅವಾಗವ ಅದನ್ನು ಅನುಭವ ಮಾಡ್ಬೇಕಂತ ಸೂಕ್ಷ್ಮ ಶರೀರದೊಳಗೆ ಒಬ್ಬ ರಾಜ ಸತ್ತಾನ, ಅವನ ಮೈಯಾಗ ಪ್ರವೇಶ ಆಗಿ ಇದನ್ನು ಶರೀರ ಇದ್ರಾಗ ಗೆಡವಿ ಶಿಷ್ಯರಿಗೆ ಹೇಳಿ ಇದನ್ನು ಕಾಕೊಂತ ಇರ್ರಿ ಅಂತ ಹೇಳಿ ಬೇರೆ ಶರೀರ ಪ್ರವೇಶ ಮಾಡಿ ಪರಕಾಯ ಪ್ರವೇಶ ಮಾಡಿ ಅದನ್ನು ಅನುಭವ ಮಾಡ್ಕೊಂಡು ನೋಡಿ ಮಂಡನ ಮಿಶ್ರ ಹೆಂಡತಿ ಭಾರತಿ ಕೂಡ ಸಂವಾದ ಮಾಡ್ಯಾನ ಅಂತ ಬರ್ತೈತೆ ಅದ್ರೊಳಗೆ. ಅವಾಗ ನಿಜವಾದದ್ದು ಹಿಂದಿನ ಜನ್ಮದ ಇದದ, ಆದರೂ ಅವನು ಇದ್ರಾಗ ಹಂಗೆ ಕೊಟ್ಟಾರ ಅದನ್ನು ಮಾಡ್ಯಾರ ಅಂತೇಳಿ. ಅವಾಗ ಅವ್ರ ಶಿಷ್ಯರ ಅವರ ಮಂಡನ ಮಿಶ್ರ ಸುರೇಶ್ವರ ಆಚಾರ್ಯ ಅಂತ ಹೇಳಿ ಆದ್ರಲ್ಲ, ಅವರು ಶಂಕರಾಚಾರ್ಯರ ಶಿಷ್ಯರು ಅಂತ. ಮಂಡನ ಮಿಶ್ರ ಅವನ ಹೆಂಡತಿ ಭಾರತಿ ಪೂರ್ಣ ಸ್ಥಿತಿಯನ್ನು ಅವರು ಹೊಂದಿದ್ರು. ಅವರು ಅಂದಾಗ ಅನುಭವ ಆದಾಗ ಬರ್ತೈತೆ ಅದು ಪೂರ್ಣ ಸ್ಥಿತಿ ಹೊಂದಾಗ, ಸಮಾಧಿ ಹತ್ಬೇಕಂದ್ರೆ. ಹಂಗ ಮಾಹಿತಿ ಮಾಡಿದವ್ರು ಎಲ್ಲರೂ ಜ್ಞಾನ ಆಗೈತಿ ಅನ್ನೋ ಸುಳ್ಳು. ಭಾಳ ಮಂದಿ ಅದಾರ, ಎಲ್ಲ ಮಾಹಿತಿ ಐತಿ, ಹೇಳ್ತಾರ ಕೇಳ್ತಾರ, ಕೇಳೋರಿಗೆ ಹತ್ತೋದಿಲ್ಲ. ಭಾಳ ಮಂದಿ ಅದಾರ ಜಗತ್ತಿನಾಗ. ಹೌದಿಲ್ಲ? ಅದನ್ನ ಸಮಾಧಿ ಹತ್ತೋದು ಭಾಳ ಕಠಿಣ ಐತಿ. ಪೂರ್ಣ ಅದನ್ನ ಅನುಭವ ಮಾಡ್ಕೊಂಡು ನಮ್ಗೆ ಸಾಧ್ಯ ಐತಿ. ಸಮಾಧಿ ಹೊಂದಿದ ಮಹಾತ್ಮ ಬಹಳ ದುರ್ಲಭ ಈ ಜಗತ್ತಿನೊಳಗೆ ಸಿಗುದು. ಅವನ ದರ್ಶನದಿಂದ ಕಲ್ಯಾಣಕ್ಕೈತಿ.
ಮಾಹಿತಿ ಮಾಡ್ಕೊಂಡವ್ರು ಅದಾರ, ಆದ್ರೆ ಮಾಹಿತಿಗೋಸ್ಕರ ಇದನ್ನ ಅನುಭವ ತೊಗೊಂಡವ್ರು ಯಾರು? ಅದನ್ನ ಹೊಂದಿದವ್ರು ಬೇಕಲ್ಲ. ಯಾರದರಿಪ್ಪ ಶಿವಾನಂದರ ಶಿಷ್ಯರು? ಶಿವಾನಂದರಂತ ಸಮಾಧಿಯನ್ನು ಹೆಂಗೆ ಹೊಂದಿದ ಹಂಗೆ ಹೊಂದಿದವ್ರು ನಮ್ಮ ಅಪ್ಪನ ಶಿಷ್ಯರು ಅಂತಿದ್ರು. ಬರೀ ಮಾಹಿತಿ ಮಾಡ್ಕೊಂಡವ್ರೆಲ್ಲ ಶಿಷ್ಯರು ನಾವು. ಶಿವಾನಂದರ ಶಿಷ್ಯರು ಯಾರಿರುವರು ಅಂತ ಹೆಂಗೆ ಯಾರದಾರ? ಆತ್ಮಾನಂದ ಶಿಷ್ಯರು ನಾವು. ಪುಸ್ತಕ ಬರಿಬಹುದು, ಯಾಕಂದ್ರೆ ಹೇಳ್ಬೋದು, ಶಾಸ್ತ್ರ ಹೇಳೋರೆಲ್ಲ ಶಿಷ್ಯರ. ಆ ಸ್ಥಿತಿ ಹೊಂದಿದವ್ರು ಬೇಕಲ್ಲ. ನಮ್ಮಪ್ಪನಂಗೆ ಯಾರ ಆ ಸ್ಥಿತಿಯನ್ನು ಪಡೆದಿರ್ತಾರ ಅವರು ನಮ್ಮಪ್ಪನ ಶಿಷ್ಯರು ಅಂತಿದ್ರು ಆಚಾರ್ಯ. ಏನ್ ಯಾರದ್ರಿ ಶಿವಾನಂದರ ಶಿಷ್ಯರು ಅಂತ ಒಂದು ಪ್ರಕಟಣೆ ಕೊಟ್ಟಿದ್ರು. ಅದು ಏನ್ ನಮ್ಮಪ್ಪ ಯಾವಾಗ ಬೇಕು ಅವಾಗ ಎಷ್ಟು ಬೇಕಷ್ಟು ಹೊತ್ತು ಸಮಾಧಿ ಸ್ಥಿತಿಗಳು 3 ದಿನ ಉತ್ಥಾನ ಹಾಕಿದ್ದಿಲ್ಲ ಶಿವಾನಂದಾಚಾರ್ಯ. ಹಂಗಿದ್ದವ್ರು ನಮ್ಮಪ್ಪನ ಶಿಷ್ಯರು ಅಂತ. ಏನ್ ಆತ್ಮಾನಂದ ಶಿಷ್ಯರು ಯಾರದ್ರಿ? ಆತ್ಮಾನಂದರಂಗ ಕೂಡ ಮಾಹಿತಿ ಮಾಡ್ಕೊಂಡವ್ರೆಲ್ಲ ಶಿಷ್ಯರಾಗುವುದು. ಆ ಸ್ಥಿತಿ ಹೊಂದಾಕೈತಿ ನಾವು ಹೊಂದಿದವ್ರಿಗೆ ತ್ಯಾಗ ಮಾಡಿದಾಗ ಬರ್ತೈತೆ. ಅದು ಸಾಮಾನ್ಯ ಜನರಿಗೆ ಕೆಲಸ ಅಲ್ಲ. ಅಲ್ಲ ಏನ್ ಮನಸ್ಸು ಶಾಂತಿ ಇರ್ಲಿಕ್ಕೆ ಯಾವ್ದು ವಿಘ್ನಕೈತಿ ನೀವು ಅದನ್ನೆಲ್ಲ ಬಿಡುದನ್ನ ನೋಡ್ರಿ. ನೆಮ್ಮದಿ ಕೆಡಿಸೋದನ್ನೆಲ್ಲ ಕೈ ಬಿಡುದು. ವಿಷಯ ಚಿಂತನ ನೆಮ್ಮದಿ ಕೆಡಿಸ್ತೈತೋ ನೆಮ್ಮದಿ ಕೊಡ್ತೈತೋ ನೋಡ್ಕೋರಿ. ಕೊಟ್ಟತೇನ್ರಿ? ವಿಷಯ ಚಿಂತನದಿಂದ ನೆಮ್ಮದಿ ಸಿಕ್ಕೈತೇನ? ಟೈಮ್ ಆತನ ಇಲ್ಲಲ್ಲ. ನೆಮ್ಮದಿ ಸಿಕ್ಕೈತೇನ ಅದರಿಂದ? ವಿಷಯ ಚಿಂತನದಿಂದ ನಾವು ನೆಮ್ಮದಿ ಹೊಂದಿದೀವಿ ಅನ್ನೋರು ಯಾರು? ಅಪಹಾಪಿನ ಇರ್ತೈತಿ ಸತತ. ನೆಮ್ಮದಿ ಕೆಡಿಸ್ತತಿಲ್ಲ ಅದು. ವಿಶೇಷ ನೆನಪಿಲ್ಲದಾಗ ಮೊದಲು ಆರಾಮನೇ ಇದ್ದೀನಿ. ಇದು ನೆನಪಾದ ಕೂಡಲೇ ಆರಾಮ್ ಕಳ್ಕೊಂಡಿನಿ. ಅದು ಹೌದು. ಇಂತಿ ಅವಕ್ಕಿಂತ ಮೊದಲು ಆರಾಮ ಇದ್ದೇನು? ಸಂಕಟದಾಗ ಇದ್ದೇವೆ. ಇಂತಿ ಆದ್ಮ್ಯಾಗ ಗೊತ್ತಾಗ್ತದಪ್ಪ ನಿನಗೆ ಆರಾಮ. ಗಂಡನ ಆದ್ಮ್ಯಾಗ ಗೊತ್ತಾಗ್ತದೆ ನಿನಗೆ ಆರಾಮ. ಮಕ್ಕಳನ್ನ ಹಿಡಿದ್ಮ್ಯಾಗ, ಹೊಲ ಹಿಡಿದ್ಮ್ಯಾಗ, ನೌಕರಿ ಹತ್ತಿದ್ಮ್ಯಾಗ ಆರಾಮ್ ಗೊತ್ತಾಗ್ತದೆ. ಅದಕ್ಕಿಂತ ಮೊದಲು ಏನು ಗೊತ್ತೇ ಇಲ್ಲ ಬಿಡ ನಿನಗೆ. ನೀವು ಯಾವ ಇಲ್ಲಕ್ಕಿಂತ ಮೊದಲು ನಿನಗೆ ಆನಂದದ ಗೊತ್ತೈತಿ. ಇಷ್ಟೆಲ್ಲ ಗಳಿಸಿದ ಮ್ಯಾಗ ಗೊತ್ತಾಗ್ತದೆ ನಿನಗೆ ಆರಾಮ. ಯಾಕ್ರಿ? ಮತ್ತಷ್ಟು ಜಾಸ್ತಿ ಸಂಕಟ. ನೀ ಕಲ್ಪಿಸ್ಕೊಂಡು ಹಿಂಗಿದ್ರೆ ಆರಾಮಿರ್ತೇನೆ ಅಂತ ಎಲ್ಲ ತರದ ಅನುಕೂಲ ಮಾಡ್ಕೊಂಡಿಪ್ಪ, ಆರಾಮದಿಯಾ? ಹಂಗಾದ್ರೆ ಎಲ್ಲರೂ ಹೊಂದ್ಬಿಟ್ಟಾರ. ಅದನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ. ಅದು ಇರುವಂಗ ನಿನ್ನೊಳಗೆ ತಾನಾಗಿದ್ದಾಗ ಆರಾಮಿರ್ತೀನಿ. ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಇರ್ತೇವೆ ಅಂತ ನಮ್ಗೆ ಭ್ರಮ ಆಗೈತೆ. ನಮಗೆ ಇದು ಭ್ರಾಂತಿನ ವಿಷಯ. ಅದು ಏನ್ ಭ್ರಾಂತಿ ನಾಶ ಮಾಡಿಕೊಂಡಾಗ ನನ್ನ ಹೊರತು ಇನ್ನೊಂದು ಸುಖ ಅನ್ನುವಂಥದ್ದು ಇಲ್ಲ ಅದರಿಂದನೂ ಇಲ್ಲ ಅನ್ನುವಂಥ ಭ್ರಾಂತಿ ಹೋಗಲ್ಲ. ವಿಷಯದಿಂದನೇ ಸುಖ ಸಿಗತೈತೆ ಅನ್ನೋ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ ನೋಡಿ. ನಮ್ಗೆ ಸಮಾಧಾನ ಶಾಂತಿ ಅನ್ನುವಂತ ಎದ್ರ ಬಗ್ಗೆನೂ ಆಸಕ್ತಿ ಉಳಿದು ನಾವು ಏನಾದ್ರು ಹೊಂದಬೇಕು ಮಾಡ್ಬೇಕು ಅನ್ನೋದು ಎಲ್ಲಟ್ಟು ಉಳಿದು ನಾವು ಭ್ರಾಂತಿ ನಾಶ ಮಾಡ್ಕೊಂಡು ನಾವು ಇದು ಭ್ರಾಂತಿಗೆ ಬೆನ್ನು ಹತ್ತಿದ್ದ ಅದು ಬಿದ್ರು ಎಷ್ಟು ದೊರಕಿದ್ರು ಸಮಾಧಾನ ಇಲ್ಲ. ಇನ್ನೂ ಗಳಿಸ್ಬೇಕು. ಇದರಾಗ ಹೋದೆಲ್ಲ ಅದರ ವಿಷಯ. ಎಷ್ಟೋ ಶರೀರಗಳು ಹಿಂಗ ಹೋದ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ಅದು ತ್ರಿಕಾಲ ಬಾಧ್ಯವಾದದ್ದು. ಏನ್ 3 ಕಾಲದೊಳಗೂ ಕೆಡಲಾರ್ದಂಥದ್ದು ಯಾವ್ದೈತಿ ಅದು ಸದ್ರೂಪ. ಎಲ್ಲವನ್ನು ಅರಿತಕ್ಕಂಥದ್ದು ಚಿದ್ರೂಪ. ಅದ ಸುಖರೂಪ ಆದದ್ದು. ತಿಳುವಳಿಕೆಯ ಭೇದದಿಂದ ಒಬ್ಬನಿಗೆ ಅನೇಕತ್ವ ಉಂಟಾಗೈತಿ. ಕಲ್ಪಿತ ಪುರುಷನಿಗೆ ಅನೇಕ ಹೆಸರಿದ್ರು ಅವನು ಇರಾಮ ಒಬ್ಬನ. ಚಿತ್ರಪಟದ ಮೇಲೆ ಬರೆದ ಚಿತ್ರಗಳು ಅನೇಕ ನಮೂನಿ ಕಾಣಿಸ್ತಾವ, ಆದರೆ ಚಿತ್ರಪಟ ಅದು ಒಂದಾಗೈತಿ.
ಈ ತೋರಿಕೆ ನಿನ್ನಲ್ಲಿ ಇಲ್ಲೇ ಇಲ್ಲ. ನಿನ್ನ ಆಧಾರದ ಮೇಲೆ ಇದೆಲ್ಲ ತೋರೈತೆ ಅಂದ್ರೂ ನಿನ್ನಲ್ಲಿ ಇದಿಲ್ಲ. ನಿನ್ನಲ್ಲಿ ಇದ್ದಿದ್ರೆ ನಿನ್ನನ್ನು ವಿಕಾರ ಮಾಡ್ತಿತ್ತು. ನಿನ್ನ ಆಧಾರದ ಮೇಲೆ ಇದು ತೋರೈತಿ. ತೋರೈತಿ ಅಂದ್ರೂ ಅದಕ್ಕೆ ಅಸ್ತಿತ್ವವಿಲ್ಲ. ಕಪ್ಪಿ ಚಿಪ್ಪಿನ ಆಧಾರದ ಮೇಲೆ ಬೆಳ್ಳಿ ತೋರೈತಿ. ಅದಕ್ಕೆ ಅಸ್ತಿತ್ವ ಐತೇನ? ಇಲ್ಲ. ಹಂಗೆ ಹಗ್ಗದ ಆಧಾರದ ಮೇಲೆ ಹಾವು ತೋರಿದಂಗೆ ನಿನ್ನ ಸ್ವರೂಪದ ಆಧಾರದ ಮೇಲೆ ಈ ಜಗತ್ತಿನ ಭ್ರಾಂತಿ ತೋರೈತಿ. ಅಜ್ಞಾನದಿಂದ ತೋರೈತಿ ಅಂದ್ರೂ ನಿನ್ನ ಇರುವಿಕೆಗೆ ಏನೂ ಮಾಡಿಲ್ಲ. ಇಲ್ಲೇ ಇಲ್ಲ, ಸುಳ್ಳದು. ಅದು ಇದ್ದದ್ದ ಜರ ಆದ್ರೆ ನಿನ್ನನ್ನ ವಿಕಾರ ಮಾಡ್ತಿತ್ತು. ಅದು ಇಲ್ಲೇ ಇಲ್ಲಲ್ಲ. ಬಿಸಿಲು ಗುದ್ರಿ ನೀರಂತಿ ಅದರಿಂದ ಏನಾರ ನೆನದತ್ತೇನ? ಅಲ್ಲಿ ಏನಾರ ನೋಡಾಕ ಎಷ್ಟ ಕಾಣಿಸ್ತೈತೆ ಅದೇ ನೀರ್ ಐತಿ ಅಲ್ಲಿ ಏನಾರ. ನಿಜವಾಗಿ ನೋಡಿದ್ರೆ ಅದು ಇಲ್ಲೇ ಇಲ್ಲ. ಬಿಸಿಲು ಗುದ್ರಿ ಅದು ಖರೆ ಅಂತ ತಿಳ್ಕೊಂಡಾಗ ಇದು ಜಗತ್ತು, ಇದು ಖರೆ ಅಂತ ತಿಳ್ಕೊಂಡೀನಿ. ಇದು ಸುಳ್ಳದ ಅಂತ ಇಲ್ಲೇ ಇಲ್ಲ. ಭ್ರಾಂತಿಯಿಂದ ಇದು ತೋರ್ತದೆ. ಮೋಟ ಮರದಲ್ಲಿ ಕಳ್ಳ ಕಂಡಂಗೆ ಕಾಣಿಸ್ತೈತಿ. ತಿಳಿದು ನೋಡಿದಾಗ ಅಲ್ಲಿ ಇಲ್ಲೇ ಇಲ್ಲ. ಕಳ್ಳನ ಭೀತಿ ಎಲ್ಲ ಹೋಗ್ಬಿಡ್ತೈತಿ. ಹಗ್ಗವನ್ನು ತಾನ ಮಾಡಿ ಹಗ್ಗದಲ್ಲಿ ಹಾವನ್ನು ತಾನ ಕಲ್ಪಿಸಿ ಪುನಃ ತಾನ ಹಾವಲ್ಲ ಹಗ್ಗ ಅಂತ ತಾನ ಭಯ ಬಿಟ್ಟು ಹೆಂಗಿರ್ತಾನ ನೋಡು. ಹಂಗೆ ಇದು ಜಗತ್ತನ್ನು ತಾನ ಕಲ್ಪಿಸ್ಕೊಂಡ ತಾನ ಇದನ್ನ ಸಂಕಟ ಮಾಡ್ತಾನ. ತಾನ ತಿಳಿದು ಜಗತ್ತ ಇಲ್ಲ ಅಂತ ತಿಳಿದು ಆರಾಮ ಇರ್ತಾನೆ. ಎಲ್ಲ ಮನುಷ್ಯನ ಗದ್ಲ. ಎಲ್ಲ ಬಂಧನ ಮೋಕ್ಷನು ತಾನು ಮನಸ್ಸ ಕಲ್ಪನಾ ಮಾಡ್ಕೊಂಡು ಏನ್ ನಿನ್ನ ನಿಜದ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಬಂಧನೂ ಇಲ್ಲ ಮೋಕ್ಷನೂ ಇಲ್ಲ. ನ ಬಂಧನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಅಂತ. ನಿನ್ನ ಸ್ವರೂಪದಲ್ಲಿ ಏನೊಂದೂ ಇಲ್ಲ. ಇದ್ದು ವಸ್ತು ಅದು ಎಲ್ಲರಿಗೂ ಒಂದೇ ಅದ. ಅದು ಒಂದೇ ಏಕಂ ಅಂತಂದ್ರೆ ಎಲ್ಲರದು ಒಂದೇ ಸ್ವರೂಪ. ಅದು ನಿದ್ರೆಯೊಳಗೆ ನೀ ಆರಾಮಿಯಾಗಿದ್ವು ಏನ ಶರೀರ ಆಗಿದ್ವು ಅಂದ್ರಲ್ಲಿ ಏನು ಹೆಣ್ಣಾಗಿದ್ದೇನು ಗಂಡಾಗಿದ್ವಿ ಅಲ್ಲಿ ಏನು ಇದ್ದಿದ್ದಿಲ್ರಿ, ಆರಾಮ್ ಇದ್ನಿ ಅಂತ. ಎರಡಿಲ್ಲದ ಒಂದೇ ಒಂದಾದಂಥ ಇರುವಿನಲ್ಲಿ ವಾದಿಲ್ಲ. ಏನು ಯಾರು ಕೂಡ ವಾದ ಮಾಡ್ಬೇಕು? ಒಂದಾದಾಗ ನಿದ್ದೆ ಬಂದತ್ಪ ನನಗಂತಿದ್ರು. ಯಾರು ಹಿಂಗೆ ವಾದ ಮಾಡ್ಬೇಕು? ನಿದ್ದೆ ಬಂದ ಎಲ್ಲಿ ವಾದ ತೊಗೊಂಡು ಏನು ಮಾಡ್ಬೇಕು? ನಿದ್ದೆ ಬಂದದ್ದು ನನಗೆ. ನಿದ್ದೆ ಕಡೆ ಎಲ್ಲ ಕೊಟ್ಟರೆ ಎಲ್ಲ ವಾದ ಅಲ್ಲೇ ಉಳಿತು. ಬಂಧ ಮೋಕ್ಷದ ಶಾಸ್ತ್ರವು ನನ್ನಲ್ಲಿ ಹೆಜ್ಜೆಯನ್ನು ಹಾಕಲಾರದು ಅಂತ ಯಾವ ತಿಳ್ಕೊಂಡಿರ್ತಾನೆ ಅವನ ತನ್ನನ್ನು ತಾನು ತಿಳ್ಕೊಂಡವ. ಅದಿಲ್ಲ, ಇವ್ಯಾವ ಬಂಧನೂ ಇಲ್ಲ ಮೋಕ್ಷನೂ ಇಲ್ಲ. ಏನು ಪರಮಾತ್ಮ ಅದ್ವಯದ ಒಂದಾಗಿದ್ದಂಥ ಇರುವಿನ ಸ್ಥಿತಿ ಅದು. ಎರಡನ್ನೋದಿಲ್ಲ. ಎಲ್ಲ ವ್ಯವಹಾರ ಕಲ್ಪಿತ ಪುರುಷನ ಸನ್ನಿಧಿಯಿಂದ ನಡೀತಿದೆ. ಕಲ್ಪನಾದೊಳಗಿನ ವ್ಯವಹಾರ ಇದೆಲ್ಲ. ಇಲ್ಲದ ಪುರುಷನಿಂದ ಇಲ್ಲದ ಕಾರಣದಿಂದ ವ್ಯವಹಾರ ನಡೆಯುವುದಿಲ್ಲ. ಇದು ಕಲ್ಪಿತ ಪುರುಷನಿಂದ ನಡೀತವೆ. ಅಜ್ಞಾನ ಕಲ್ಪಿತದ. ಅರಿವಿನ ಆಧಾರದ ಮೇಲೆ ಎಲ್ಲ ತೂರೈತಿ. ಏನು ಅರಿವಿನಲ್ಲಿ ಅಜ್ಞಾನ ಇಲ್ಲೇ ಇಲ್ಲ. ಅಜ್ಞಾನದ ಕಾರ್ಯ ಎಲ್ಲ ಕಲ್ಪಿತ ಪುರುಷನ ಬಡಬಡಿಕೆದೆಲ್ಲ. ತಾನ ಕಲ್ಪಿಸ್ಕೊಂಡು ತಾನ ಸಂಕಟ ಹೊಂದಿ ತಾನ ಎಲ್ಲಾನು ಅಡಗಿಸಿ ತಾನ ಸುಖಿಯಾಗಿರುವುದು ನೋಡಿ. ಎಣ್ಣೆದವ್ರು ಯಾರು ಕಲ್ಪಿಸಕ್ಕೆ ಬಂದಿಲ್ಲ. ಅನ್ಯ ಕಲ್ಪನೆಗಳನ್ನು ನೀನೇ ಮಾಡ್ಕೊಂಡು ಏನು ದೇವ್ರು ಬಂದು ಮಾಡ್ಯಾನ? ಇದು ಅನ್ಯ ಕಲ್ಪನೆ ಮಾಡಿದ್ದಕ್ಕೆ ಜೀವ ಅಂತಿ. ದೇವ್ರು ಬಂದು ಮಾಡಿದಾಗ ಆಗಿದ್ದಾನೆ ಇದು ಜೀವ. ನೀನ ಕಲ್ಪಿಸ್ಕೊಂಡು ಜೀವ ಹಾಕೊಂಡು ಕುಂತಿ. ಅನ್ಯ ಕಲ್ಪನೆಗಳನ್ನು ನೀನ ಮಾಡ್ಯಾವ. ಯಾ ದೇವರು ದಿನರು ಮಾಡಿಲ್ಲ. ಅಲ್ಲದ ನೀನ ತಿಳ್ಕೊಂಡಿಲ್ಲ. ನೀ ಇದನ್ನು ತಿಳ್ಕೊಪ್ಪ ಅಂತ ನಿನ್ನ ಮಣಿಮುಟ್ಟ ಬಂದು ಹೇಳಿದಾನೆ. ದೇಹ ನೀನ ತಿಳ್ಕೊ ಅಂತ ಯಾರ ದೇವ್ರು ಹೇಳಿರ್ತಾನೆ ನಿನಗೆ? ದೇವ್ರು ಮಾಡಿ ಹಂಗ ನೀ ಮಾಡಿದಾನೆಲ್ಲ. ಜೀವಭಾವ ಕಲ್ಪನೆ ನೀನು ಮಾಡ್ಕೊಂಡು ಅನ್ಯ ಕಲ್ಪನೆಗಳನ್ನು ಮಾಡಿದ. ತಾನ ಮನಸ್ಸು ಅನ್ಯ ಕಲ್ಪನೆಗಳನ್ನು ಮಾಡಿ ದುಃಖ ಪಡ್ತೈತಿ. ಅನ್ಯ ಕಲ್ಪನೆಗಳನ್ನು ಅಡಗಿಸಿದಾಗ ಅನ್ಯತೆ ಏನೂ ಇಲ್ಲ ಅಂತ ತಿಳ್ಕೊಂಡು ಆರಾಮ ತಾನ ಇರ್ತೈತಿ. ತಾನ ಬಂಧನ ತಾನ ಮೋಕ್ಷ ಮಾಡ್ಕೊಳ್ಳೋದು ಮನುಷ್ಯನ ಎಲ್ಲ. ಮನಸ್ಸ ಇವ
ಮನುಷ್ಯನಾಂ ಕಾರಣಂ ಬಂದ ಮೋಕ್ಷ ಅಂತಾರಿಲ್ಲ, ಮನೈವ ಮನುಷ್ಯಾನಾಂ, ಎಲ್ಲ ಮನುಷ್ಯನ ಗದ್ದಲ್ ನೋಡ್ರಿ. ಅದಲ್ಲ, ಈ ಮನಸ್ಸು ಅಡಗಿದಾಗ ಎಲ್ಲಿದಾವ ನಿನಗೆ? ಬಂಧನನೂ ಇಲ್ಲ, ಮೋಕ್ಷನೂ ಇಲ್ಲ. ಏನ್ ಎಲ್ಲವನ್ನ ಮೀರಿ ಇರಾಕ್ ಬರ್ತೈತಿ. ಎಲ್ಲ ಮನೋಮಯ ಗದ್ದಲಿದೆ. ಮನಸ್ಸಿನ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಸಮಾಧಾನ ಕೆಡಿಸ್ಕೊತಿ. ಅದಕ್ಕೆ ಮನೋನಾಶ ಮಾಡ್ಕೊ, ಇಲ್ದಂಗೆ ಮಾಡ್ಕೊ. ಏನ್ ಸಂಕಲ್ಪ ವಿಕಲ್ಪಗಳು ಇರೋ ಮಟ್ಟ ಮನಸ್ಸು ಇರುವುದಿಲ್ಲ. ಸಂಕಲ್ಪ ವಿಕಲ್ಪ ರಹಿತ ಆದ್ಮ್ಯಾಗ ಮನಸ್ಸಿಗೆ ಅಸ್ತಿತ್ವನೇ ಇಲ್ಲ. ಆದ್ರೆ ನೀ ಇರ್ತಿ, ಸಂಕಲ್ಪ ವಿಕಲ್ಪ ಇರ್ಲಿಲ್ಲ ಅಂದ್ರೂ ನೀ ಇರ್ತಿ. ಹೆಂಗಿರ್ತಿ ನೋಡ್ಕೊಂಡು ಅನುಭವ ಆರಾಮನ ಇರ್ತೀನಿ ಅಲ್ಲಿ. ಏನ್ ಕಲ್ಪನೆಗಳ ಆಧಾರದ ಮೇಲೆ ಮನಸ್ಸು ಬದುಕೈತಿ. ಆಹಾರ ಅದರಿಂದ ಬದುಕೈತೆ. ಅದು ಆಹಾರ ಅವನು ಬಂದ್ ಮಾಡಿದ ಅಂದ್ರೆ ಮನಸ್ಸಿಗೆಲ್ಲ ಸತ್ತು ಹೋಗತ್ತೆ. ಅದು ಮನಸ್ಸಿಗೆ ಅಸ್ತಿತ್ವ ಇಲ್ಲ. ಮನಸ್ಸಿಲ್ದವನ ಜ್ಞಾನಿ ಅಂದಾರ, ಮನಸ್ಸು ಉಳವಗ ಮನುಷ್ಯ ಅಂದಾರ. ಏನ್ ಮನಸ್ಸು ಉಳವನ ಮನುಷ್ಯ, ಮನಸ್ಸಿಲ್ದವನ ಜ್ಞಾನಿ. ಜ್ಞಾನಿಗೆ ಮನಸ್ಸಿಲ್ಲ, ಸಂಕಲ್ಪ ವಿಕಲ್ಪ ರಹಿತ ಸ್ಥಿತಿ ಇರ್ತೈತೆ ಅವನಲ್ಲಿ. ಸಂಕಲ್ಪ ವಿಕಲ್ಪಗಳು ಎಲ್ಲಿಲ್ಲ ಅಲ್ಲಿ ಆರಾಮನ ಐತಿ. ನಮಗೆ ಆ ಸೂತ್ರ ಹತ್ತೈತಿ. ನಮಗೆ ಆನಂದ ಸೂತ್ರ ನಮಗೆ ಹತ್ತೈತಿ. ಸಂಕಲ್ಪ ವಿಕಲ್ಪ ರಹಿತ ಆದ್ಮ್ಯಾಗ, ಅಡಿಗಿದ ಮ್ಯಾಗ ಅಲ್ಲಿ ಆ ಸೂತ್ರ ನಮಗೆ ಹತ್ತಿರ್ತೈತಿ. ಅವ ಇದ್ದವ ಅವಾಗ ಎಲ್ಲಿಯಾರ ನೆಮ್ಮದಿನೇ ಇಲ್ಲ ಅವಾಗ. ಆ ಕಲ್ಪನಾದ ಬೆನ್ನ ಹೈತಿ ನಮಗೆ. ಏನ್ ಕಲ್ಪನೆಯನ್ನು ನಕಾಶೆ ಸುಳಿ ಸೂತಿ ಬಿಟ್ರೆ ಏನೂ ಕಾಣೋದಿಲ್ಲ, ಏನೂ ಇಲ್ಲ. ಅನ್ಯತೆ ಏನೂ ಇಲ್ಲ. ಕಲ್ಪನಾದ ಭ್ರಾಂತಿ ಒಳಗೆ ನಿನಗೆ ಏನಾರ ಐತಿ ಅನ್ನೋದು. ಅದಕ್ಕೆ ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ. ಜೀವತ್ವ ಅಂದ್ರೆ ಕಲ್ಪಿತ, ಹೌದಿಲ್ಲ? ಕಲ್ಪನಾ ಅಡಿಗಿದ ಮ್ಯಾಗ ಜೀವ ಎಲ್ಲೈತಿ. ಅದೆಲ್ಲ ಅಡಿಗಿದ ಮ್ಯಾಗ ಮತ್ತೊಂದು ಏನೂ ಇಲ್ಲ. ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅಂತ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅನ್ನುವಂಥ ಅನುಭವ ನಿನಗೆ ಸ್ಪಷ್ಟ ಆಕೈತಿ. ಅದು ಒಂದೇ ಇದ್ದ ವಸ್ತು, ಅದು ಒಂದೇ ಐತಿ. ಭೇದ ಭಾವ ಎಲ್ಲ ನಿನ್ನ ಕಲ್ಪಿತದ. ಭೇದ ಭಾವ ಕಲ್ಪಿತದ. ಅಕಲ್ಪಿತವಾದ ಇರುವಿನಲ್ಲಿ ಯಾವ ಭೇದನೂ ಇಲ್ಲ. ಅಲ್ಲಿ ಏಕತ್ವದ ಅನುಭವ ಐತಿ. ಅಲ್ಲಿ ದುಃಖ ಅನ್ನೋದನೇ ಇಲ್ಲ. ಭೇದ ಭಾವ ಬಂದ ಕೂಡಲೇ ದುಃಖ ಶುರುವಾತಿ. ಅಭೇದ ಸ್ಥಿತಿ ಒಳಗೆ ಅಲ್ಲಿ ದುಃಖ ಎಲ್ಲಿತ್ತು. ಅದಕ್ಕೆ ನಾವು ಎಲ್ಲರೂ ಈ ಭೇದ ಕಲ್ಪನೆಗಳನ್ನ ತೆಗೆದುಹಾಕಿ ಭೇದವನ್ನು ಉಂಟು ಮಾಡುವಂಥ ಕಲ್ಪನಾ ಎಲ್ಲ ಸರಿಸು. ಕಲ್ಪನಾ ಸರಿಸಿದ ಕೂಡಲೇ ಒಂದ ಅನ್ನೋದು ಅನುಭವ. ಎಲ್ಲ ವ್ಯವಹಾರ ಕಲ್ಪಿತದ. ಅದ್ರ ಕಲ್ಪನಾ ಎಲ್ಲ ತೆಗೆದ್ಬಿಟ್ರೆ ವ್ಯವಹಾರ ಎಲ್ಲೈತಿ ಹೇಳ್ರಿ? ಯಾವ ರೀತಿಯಿಂದಲೂ ಅರಿವಿನಲ್ಲಿ ಮರವೆ ಎಂಬುದು ಪ್ರವೇಶಿಸಲಾರದು. ಒಂದು ವೇಳೆ ಮರವೆ ಇದ್ದದ್ದಾದ್ರೆ ಅದನ್ನ ಏನು ಮಾಡಿದ್ರು ಅದನ್ನು ಕಳೆಯಕ್ಕೆ ಹಾಕಿದ್ದಿಲ್ಲ. ಸೂರ್ಯನಲ್ಲಿ ಕತ್ತಲೆ ಎನ್ನುವುದು ಇಲ್ಲೇ ಇಲ್ಲ. ಏನ್ ಪರಮಾತ್ಮನ ಸನ್ನಿಧಿಯಿಂದ ವ್ಯವಹಾರ ನಡೆಯುವುದಿಲ್ಲ. ಎಲ್ಲ ಕಲ್ಪಿತ ಪುರುಷನ ಸನ್ನಿಧಿಯಿಂದ ನಡೀತಾವ. ಏನ್ ಕಲ್ಪಿತ ಪುರುಷನ ಭಾವನ ಜಗದಾದಿ ಬೀಜ. ಏನ್ ಕನಸಿನ ಲೋಹ ಚುಂಬಕವು ಕನಸಿನ ಲೋಹ ಚಲಿಸುವಂತೆ ಜಗದ ವ್ಯವಹಾರದ ಚೇಷ್ಟೆಗೆ ವ್ಯಾವಹಾರಿಕ ವಸ್ತುನ ಬೇಕು. ಕನಸಿನ ವ್ಯವಹಾರ ಹೆಂಗೆ ಕಲ್ಪಿತದ, ಹಂಗೆ ಜಗತ್ತಿನ ವ್ಯವಹಾರ ಇದು ಎಲ್ಲ ಕಲ್ಪಿತದ. ಹೊರಳೆ ತಿರುಗಿ ನಿಂತಾಗ ಇದು ಮುಗಿತೈತಿ. ಅಜ್ಞಾನದೊಳಗೆ ಏನಾರು ಮಾಡ್ಕೊತ ಕೂತ್ರೆ ಅಜ್ಞಾನ ಎಂದೂ ಹೋಗುದು. ಮೊದಲು ಅಜ್ಞಾನ ಗಟ್ಟಿ. ಅದಕ್ಕೆ ಜ್ಞಾನದಿಂದನೇ ಇದು ಹೋಗ್ತದೆ, ತಿಳುವಳಿಕೆಯಿಂದನೇ ಇದು ನಾಶ ಆಗುತ್ತೆ. ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳು ನಾವು ನಿನಗೆ ಸುಖ ಕೊಡ್ತೇವೆ ಅಂತ ಕೈ ಮಾಡಿ ಕರೆದವು ನಾವು. ಅವ ನೀನ ಎಲ್ಲ ಅವು ಸುಖ ಕೊಡ್ತಾವಂತ ನೀನ ಕಲ್ಪಿಸ್ಕೊಂಡಿ. ಅವೇನು ಬಂದು ನಿನಗೆ ಹೇಳಿಲ್ಲ. ಅವು ನೀನ ಕಲ್ಪಿಸ್ಕೊಂಡು ನೀನ ಸಿಕ್ಕೊಂಡು ಒದ್ದಾಡ್ತಿದಿ. ನೀನ ಕಲ್ಪಿಸೋದು ಕೈ ಬಿಟ್ರೆ ಆರಾಮನ ಇದೀನಿ. ಆ ಧರ್ಮ ಈ ಧರ್ಮ ಅಂತೀರಲ್ಲ. ಧರ್ಮ ಅಂದ್ರೆ ಏನು? ಎದಕ್ಕೆ ಧರ್ಮ ಅಂತೀರಿ ನೀವು? ಎದರ ದಶೆಯಿಂದ ಐತಿ ಅದು?
ಯಾಕೆ ಹೊಡೆದಾಡಿ ಬಡದಾಡಿ ಸಾಯ್ತೀರಿ? ನನ್ನ ಧರ್ಮ ಶ್ರೇಷ್ಠ, ನೀನು ಧರ್ಮ ಶ್ರೇಷ್ಠ ಅಂದ್ರೆ ಧರ್ಮ ಅಂದ್ರೆ ಒಂದಾದನು ಅನೇಕ ಅದಾವವು. ಯಾವ್ದು ನಮ್ಮನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ ಅದಕ್ಕೆ ಧರ್ಮ ಅಂತಾರೆ. ಧ್ರುವಧಾರ ಇತಿ ಧರ್ಮ ಅಂತ. ಕೀಳಾದ ಮಟ್ಟದಿಂದ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸುವಂತ ಅದಕ್ಕೆ ಧರ್ಮ ಅಂತ. ಪಟ್ಟ ಬಡ್ಕೋದು ಧರ್ಮನ, ಗಡ್ಡ ಬಿಡೋದು ಧರ್ಮನ, ಯಾಕ್ರಿ ಬಟ್ಟಿ ಬದಲು ಮಾಡೋದು ಧರ್ಮನ, ಅದು ಕೆಂದ ಬಿಡೋದು ಧರ್ಮ, ಬೆಳೆದ ಬಿಡೋದು ಧರ್ಮ ಅಲ್ಲದು. ಹೊರಗೆ ಸೋಗ ಹಾಕೋದು ಧರ್ಮ ಅಲ್ಲ. ಏನ್ ಧರ್ಮಕ್ಕೆ ಬಾಯಿ ಚಿಹ್ನೆಗಳಿಲ್ಲ ಅದಕ್ಕೆ, ಹೌದಿಲ್ಲ? ಅದನ್ನು ಗುರುತಿಸ್ಲಿಕ್ಕೆ ಬರುದಿಲ್ಲ. ಬಾಯಿ ಚಿಹ್ನೆಯಿಂದ ಇವ ಧರ್ಮಿಷ್ಠ ಮನುಷ್ಯ ಅಂತ ಹೇಳಕ್ ಬರುದಿಲ್ಲ. ಆ ಸ್ಥಿತಿಯನ್ನು ಹೊಂದಿದವ, ಉನ್ನತ ಸ್ಥಿತಿಯನ್ನು ಹೊಂದಿದವ ಅಂತ ಸೋಗಿನ ಮ್ಯಾಗಿಂದ ಗೊತ್ತಾ ಹಿಡಿಸ್ಲಿಕ್ಕೆ ಬರುದಿಲ್ಲ. ಪೋಷಾಕಿನ ಮ್ಯಾಗಿಂದ ನಿರ್ಣಯ ಮಾಡಕ್ ಬರುದಿಲ್ಲ. ನೀ ಏನದಿ ಅದನ್ನು ಹೊಂದುವುದು ನಿನ್ನ ಧರ್ಮ. ಸಚ್ಚಿದಾನಂದ ಸ್ವರೂಪನ ಧರ್ಮ, ಅದ ನಾನಾಗಿ ಉಳಿದು. ಇನ್ನು ಸಾಮಾನ್ಯ ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಹಿಂಸಾ ಕೊಡ್ದಂಗೆ ಇರುವುದು. ಅಹಿಂಸಾ ಪರಮೋ ಧರ್ಮ ಅಂದ್ರೆ ಈ ಜೀವಿಗಳ ವ್ಯವಹಾರದೊಳಗೆ ಯಾರಿಗೆ ಹಿಂಸಾ ಕೊಡ್ದಂಗೆ ಕೊಟ್ಟೆ ಅಂದ್ರೆ ಅದ ನಿನಗೆ ಮತ್ತು ಬರುದನ ಕ್ರಿಯೆ ಪ್ರತಿಕ್ರಿಯೆ ಅಂತ. ಈ ಹಿಂಸಾ ಕೊಟ್ರೆ ಅವ್ ಮಾಡಿದ್ರು ನೀನು ಹಿಂಸಾ ಸಿಗ್ಲಿ ಬಳ್ಳ ಅವ್ ಒಮ್ಮೆ ಅಂತಾನ ಅವನು ಅಂತ. ಹೌದು, ನೀನ ಮಾಡ್ಲಿಲ್ಲ ಅಂದ್ರೆ ಅವ್ನು ನಿನಗೆ ಯಾಕೆ ಮಾಡಕ್ ನಿನಗೆ ಕೆಡಕ ಮಾಡಿದಾಗ ಕೆಡಕ್ ಬರೋದು ನಿನಗೆ, ಹೌದಲ್ಲ? ನೀ ಯಾರಿಗೆ ಕೆಡಕ್ ಮಾಡಲಿಲ್ಲ ಅಂದ್ರೆ ನಿಗೆ ಯಾಕೆ ಕೆಡಕಾಕತಿ? ಏನ ಮಾಡಲಿ ನಾವು ಮಾಡ್ತಾರೆ ಅಂದ್ರೆ ಈಗ ನೀವು ಉಣ್ಣೋದು ಹಿಂದೆ ಮಾಡಿದ್ದದ, ಹಿಂದೆ ಮಾಡಿ ಅದಕ್ಕೆ ಬಂದೈತಿ. ಈಗ ಏನ್ ಈಗ ಮಾಡಿದ್ದು ಮುಂದೆ ಬರ್ತೈತಿ. ಈಗ ಸುದ್ದೋಳವಾಗಿ ಹಿಂದೆ ಮಾಡಿ ಇಲ್ಲ, ಹಿಂದೇನು ಮಾಡಿ ಗೊತ್ತೈತೆ ನಿನ್ಗೆ ಅಂತಿದ್ರೆ ಅದು ಅದ ಬಂದಿರ್ತೈತಿ. ನಾವು ಹಿಂದಿನ ಸಾಲ ಏನು ಕೆಡಕ್ ಮಾಡಿದ್ದು ಕೆಡಕ್ ಬೇಕೈತಿ, ಚಲೋ ಮಾಡಿದ್ದು ಚಲೋ ಆಕೈತಿ. ನೀ ಕೆಡಕ್ ಮಾಡಿದ್ರೆ ಒಳ್ಳೇದಾಕೈತಿ ಅಂತಿದ್ರೆ ಕೆಡಕ್ ಮಾಡಿದವ್ ಎಂದೂ ಒಳ್ಳೇದಾಗುದಿಲ್ಲ, ಒಳ್ಳೇದು ಮಾಡಿದವ್ ಎಂದೂ ಕೆಡಕ್ ಆಗುದಿಲ್ಲ. ಇದನ್ನು ತಿಳ್ಕೊಂಡು ನೀ ಬಾಳೆ ಮಾಡಕ್ಕಲಿ. ನಮ್ಮಿಂದ ಯಾರಿಗೂ ಕೆಡಕಾಗಬಾರ್ದು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಸುದ. ಮೊದಲು ಮನಸ್ಸಿನಾಗ ಬಂದ ವಾಣಿ ಕೃತಿಗಳಲ್ಲಿ ಚಲೋ ಆಕ್ಕವು, ಶರೀರದ ಮುಖಾಂತರ ಕೆಡಕಾಗಕ್ಕೆ. ತಡದ ಬಾಯಾಗಿಂದ ಬೇಗಳು ಚಲೋ ಆಕ್ಕವು. ಯಾಕ್ರಿ ಅತಿ ಆತಂದ್ರೆ ನೆಗಿ ಕುಟ್ಟಾಕ ಚಲೋ ಮಾಡ್ತಾನ, ಅದನ್ನ ಸಿಟ್ಟು ಬಂತಂದ್ರೆ. ಹೌದಿಲ್ಲ? ಎಷ್ಟೊಂದು ತಡ್ಕೋದ್ರಿ ಅಂತಿರ್ತಾನೆ ಹಂಗ. ಅದು ಮನಸ್ಸಿನಾಗ ಒಳಗೆ ತಯಾರಾಗಿ ಸ್ಫೋಟ ಆಕೈತಿ ಒಮ್ಮೆ. ಮನಸ್ಸಿನಾಗ ಅದು ತಯಾರಾಗಲಿಲ್ಲ ಅಂದ್ರೆ ಯಾಕೆ ಬರ್ತಾವ ಹಂಗ. ಒಳ್ಳೆ ಭಾವನೆ, ಒಳ್ಳೆ ವಿಚಾರಗಳು ನಿನ್ನಲ್ಲಿ ಇದ್ದು ಅಂದ್ರೆ ಒಳ್ಳೆ ಮಾತುಗಳು, ಒಳ್ಳೆ ಭಾವನೆಗಳು ಬರ್ತಾವ. ಕೆಡಕಂತಿ ನಿನ್ನಿಂದ ಆಗುವುದನ್ನ ಇಲ್ಲ. ಅದಕ್ಕೆ ಒಳ್ಳೇದನ್ನ ಆಗ್ಲಿಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಅದು ಎಂದೂ ಆ ಖಾತೆ ಬೇಡ ನಮಗೆ, ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋದು. ಆದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಸಾಮಾನ್ಯ ಧರ್ಮದಿಂದ ಅಂತಃಕರಣ ಸ್ವಚ್ಛ. ಹೌದು, ಅಂತಃಕರಣ ಸ್ವಚ್ಛ ಆದ ನಂತರ ಉನ್ನತ ಧರ್ಮವನ್ನು ಹೊಂದಾಕ, ಅದನ್ನು ಹೊಂದಾಕದ ಸಾಧನ. ಹೌದಿಲ್ಲ? ಧರ್ಮ ಅದು ಒಂದೈತಿ ಎಲ್ಲರಿಗೆ, ಹೌದಿಲ್ಲ? ಇನ್ನೊಬ್ಬರಿಗೆ ಕೆಡಕ್ ಮಾಡ್ದಂಗೆ ಇರುವುದು ಎಲ್ಲರಿಗೂ ಒಂದೈತಿ, ಬೇರೆ ಬೇರೆ ಐತಿ. ಅಹಿಂಸಾ ಪಾಲನೆ ಮಾಡುದು ಎಲ್ಲರಿಗೂ ಒಂದೈತಿ. ಅದಕ್ಕೆ ಯಾವ್ದಾರ ಜಾತಿ ಹೋಗ್ಬೇಕಾಕವನು. ಧರ್ಮ ಪಾಲನೆ ಮಾಡಿಕ್ಕೆ ಅದು ಧರ್ಮವನ್ನು ರಕ್ಷಣೆ ಮಾಡ್ಕೋ, ಅದು ನಿನ್ನ ರಕ್ಷಣೆ ಮಾಡ್ತೈತಿ. ಕೆಡಕಾಗದಂಗ ಇನ್ನೊಬ್ಬರಿಗೆ ಹಂಗೆ ಇರುವುದು, ಯಾವುದೇ ತರದ ಕೆಡಕ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಇದಕ್ಕೆ ಧರ್ಮ ರಕ್ಷಣೆ ಅಂತಾರ. ಅದನ್ನ ಮರ್ತು ಬಿಟ್ಟೇವ್ ನಾವು. ಮರ್ತ ಅಧರ್ಮ ಮಾರ್ಗಕ್ಕೆ ಇಳಿದ ಜನ್ಮ ಜನ್ಮಾಂತರ ತಿರ್ಗಾಕೈತಿ. ಧರ್ಮ ಮಾರ್ಗವನ್ನು ನೀನು ಹಿಡದಿ ಅಂದ್ರೆ ನಿನಗ ಹುಟ್ಟಲಂಗ್ ಮಾಡ್ತೈತಿ, ನಿನ್ನ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ ನಿನ್ನ. ಏನ್ ಅದಕ್ಕೆ ಅದನ್ನ ರಕ್ಷಣೆ ಮಾಡ್ಕೊ. ಏನ್
ಅಹಂಭಾವ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಜಗತ್ತಿರ್ತದೆ ನೋಡ್ರಿ. ಅಹಂಭಾವ ಹೋದ್ರೆ ಜಗತ್ತಿನ ಇಲ್ಲ. ನಾನು ಇದ್ದಾಗ ಇದೆಲ್ಲ, ಅಹಂಕಾರ ಇದ್ದಾಗ ಇದೆಲ್ಲ. ಅಹಂಕಾರ ಅಡಗಿದ್ಮ್ಯಾಗ ತಾನುಳ್ಳುಡುಂಟು ಜಗವಿದು ತಾನೆಲ್ಲವೂ ಅರಿದಂದು ನಿಜದಲ್ಲಿ. ಅಹಂಕಾರ ಇರು ಮಠ ಇದು ಜಗತ್ತು. ಅಹಂಕಾರ ಅಡಗಿದ ಮ್ಯಾಗ ಇಲ್ಲಿ ಜಗತ್ತು. ಇದ್ದಾಗ ಅಹಂಕಾರ ಇಲ್ಲ, ಇಲ್ಲಿ ಜಗತ್ತಿಲ್ಲ. ಅಡಿಗೈತಿ ಅಲ್ಲಿ, ಅದ್ರ ಸಮಾಧಿ ಒಳಗೆ ನಾಶ ಆಗೈತಿ ಅಲ್ಲಿ. ಏನ್ ನಿದ್ರೆ ಒಳಗೆ ನೀವು ಇರ್ತೀರಿ, ಅಲ್ಲಿ ಹೆಂಗಿರ್ತೀರಿ ನೀವು? ಆನಂದನೇ ಇರ್ತೀರಿ. ಯಾವ ವಸ್ತುಗಳು ಅದಿಲ್ಲ, ಇಲ್ಲ ಅಲ್ಲಿ ಜಗತ್ತಿಲ್ಲ. ಆ ವಸ್ತುಗಳು ಬಂದು ಹೋಗ್ತಾವ. ಅದನ್ನ ಏನ್ ಅವಕೂರ್ ಕೂಡ ಬರ್ಲಿಲ್ಲ, ಅವಕೂರ್ ಕೂಡ ಹೋಗ್ಲಿಲ್ಲ. ಅವು ಬಂದಾಗೂ ಅದಿರಿ, ಅವು ಹೋದಾಗೂ ನೀವು ಇರ್ತೀರಿ. ಯಾವಾಗ್ಲೂ ಇರುವಂತವ್ರು ನೀವು. ಅವು ಬಂದು ಹೋಗುವಂಥವು ಆಗಂತುಕವು. ನೀವು ಬರೋವರೆಲ್ಲ ಹೋಗೋರಲ್ಲ. ಅವುಗಳನ್ನೆಲ್ಲ ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೇ ಇರ್ತಕ್ಕಂಥ ಇರುವು ನೀವು. ಅವಸ್ಥೆಗಳನ್ನೆಲ್ಲ ತಿಳ್ಕೊಂತ ಇದ್ದೀರಿ ನೀವು. ಆ ವಿಕಾರಗಳನ್ನೆಲ್ಲ ತಿಳಿತಿ, ಆದ್ರೂ ಆ ವಿಕಾರ ನಿನಗೆ ಹತ್ತಿಲ್ಲ. ಜಾಗೃತ ಜೀವಿದ್ದಾಗ ಸ್ವಪ್ನದ ಜೀವಿಲ್ಲ, ಸ್ವಪ್ನದ ಜೀವಿದ್ದಾಗ ಜಾಗೃತ ಜೀವಿಲ್ಲ. ನಿದ್ದೆಯೊಳಗೆ ಇವು ಎರಡೂ ಇಲ್ಲ. ಇಲ್ದಾಗ ಇರ್ತಿರ್ಲೋ, ನಿದ್ದೆ ಹೆಚ್ಚಾಗ ಯಾವ ಇಲ್ಲದ ಇರ್ತಿರ್ಲೋ, ಇದ್ದಿಲ್ಲೋ ಆರಾಮಿದ್ದೇನೆ ಅಂತ. ನಿದ್ದ್ಯಾಗ ಹೆಂಗಿದ್ದೆ ಹಂಗೂ ಇರಕ್ ಕಲಿಯಲ್ಲ ಈಗೂ. ಏನೊಂದು ತೋರೋದು ಅಜ್ಞಾನವಲ್ಲದ. ಆ ಅಜ್ಞಾನವನ್ನು ಕಳ್ಕೊಳಿಕ್ಕೆ ಬರ್ತೈತಿ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ. ಇವು ಮೂರು ಅವಸ್ಥೆಗಳ ಸಂಬಂಧ ಅಳದು ಉಳಿದಂತಹದ್ದ ಪರಮಾರ್ಥ. ನೋಡವ ಮತ್ತು ನೋಡಿಸಿಕೊಳ್ಳುವ ದೃಶ್ಯ ಇವೆರಡೂ ಸುಳ್ಳು ನೋಡಿ. ಭಾವದ ಗದ್ಲೆಲ್ಲ ಬುದ್ಧಿಗೆ ಶರೀರಕ್ಕೆ ತ್ರಾಸ ಮಾಡ್ತೈತಿ. ಈ ಭಾವರಹಿತ ಆದ್ಮ್ಯಾಗ ಇದು ಎಲ್ಲಿ ಐತಿ? ದೃಶ್ಯ ಮತ್ತು ದೃಷ್ಟಿ ಎರಡೂ ಕಾಣದಿದ್ರೆ ಇವಕ್ಕ ತಾನಂತೆ ಹೆಂಗನ್ಲಿಕ್ಕೆ ಬರ್ತೈತಿ ಹೇಳ್ರಿ? ನೋಡವ, ನೋಡಿಸ್ಕೊಳ್ಳವ ಮತ್ತು ನೋಟ ಇವು ಮೂರು ಸುಳ್ಳು. ತ್ರಿಪುಟಿ ಅಂತಾರೆ. ಯಾವ ವಿಕಾರವನ್ನು ಮನುಷ್ಯನೊಳಗೆ ಬರಗೊಡದೆ, ವಿಚಾರವನ್ನು ಮನುಷ್ಯನೊಳಗೆ ಬರಗೊಡದೆ ಇದ್ರೆ ಏನಿರ್ತೈತಿ ನೀವ ನೋಡ್ಕೊರಿ. ಏನ್ ಅನ್ಯ ವಿಚಾರಗಳು ಅಳೆದಂತಹದ್ದು ಯಾವುದೈತಿ ಅದ ನಿನ್ನ ಇರುವಂತ. ನಿದ್ರೆಯೊಳಗೆ ಯಾವ ದೇಶದವ್ರಂತಿಗೆ ಹಿಡ್ಕೊಂಡು ಕುಂತಿಯಲ್ಲಿ ಅಂದ್ರೆ ಏನಂತ ಹೇಳ್ತೀಯ ಅಲ್ಲಿ? ಏನಂತ ಹೇಳಿಕೆಯೂ ನಿನಗೆ ಯಾವುದೂ ಇಲ್ಲ ಅಲ್ಲಿ. ಅಂತ್ಯಂತ್ಯ ಅನ್ನಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂತ ಆ ಸ್ಥಿತಿ ಒಳಗೆ. ವಿಚಾರಗೇಡಿತನದ ಮೂಲಕ ಜಡಭಾವವನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡಿರುವುದನ್ನು ಒಂದು ಭ್ರಾಂತಿ. ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ ನೋಡು. ಈ ಶರೀರ ನಾನಂತ ನೀವ ತಿಳ್ಕೊಂಡಿರಲ್ಲ. ಯಾರು ಹೇಳಿದ್ರೆ ನಿಮಗೆ ಈ ಶರೀರ ನೀವಂತ ತಿಳ್ಕೊಂತ? ಮಣಿಮುಟ್ಟ ಬಂದು ಹೇಳಿದ್ರೆ ನಿನಗೆ ಇದು ನೀವ ತಿಳ್ಕೊ, ಇದ ನೀನಂತೇಳಿ. ನೀನ ಎಲ್ಲ ಕಲ್ಪಿಸ್ಕೊಂಡು ಕೂತಿದ ಶರೀರ ನಾನು ಅಂತ. ಶರೀರವನ್ನ ನೀ ತಿಳಿಯವ, ಶರೀರ ನೀ ಹಂಗಕ್ಕೆ ಹೇಳ. ಈ ಜಡವಸ್ತುವನ್ನು ನೀ ಎದುರಿಟ್ಟು ತಿಳಿದು ಅದ ನಾನಂತ ಯಾಕೆ ತಿಳ್ಕೊಂಡಿ? ಈ ಶರೀರ ನಿಮ್ಮನ್ನು ತಿಳಿತೈತೋ ನೀವು ಶರೀರ ತಿಳಿತೀರೋ? ನೀವ ತಿಳಿತೀರಿ, ಹೌದಿಲ್ಲ? ಅಂದಿಂದ ತಿಳಿಯಲೇ ಇದ್ದಂತ ಜಡವನ್ನ ನಾನಂತ ಯಾಕೆ ತಿಳ್ಕೊಂಡ್ರಿ? ನಿನ್ನೇನ ತಿಳಿದಿಲ್ಲ ಶರೀರ, ನೀನ ಅದನ್ನು ತಿಳಿತಿ. ತಿಳಿಯವ ನೀನು, ಅದು ತಿಳಿಸ್ಕೊಳ್ಳುವ ಶರೀರ ನೀನಲ್ಲ, ಅದು ಜಡ ಐತಿ. ಎಂಥ ಕಮ್ಮಂದ ನಾನಂತ ತಿಳ್ಕೊಂಡಿವು ನಮ್ಮಪ್ಪ ದೊಡ್ಡಪ್ಪ. ನೋಡೋದನ್ನ ಬುಡಕ್ ಸೋರ್ತೈತಿ, ಮ್ಯಾಲ ನಾರ್ತೈತಿ. ಒಂದೇ ದಿನ ತುಳಿದ್ ಬಿಡು ಗೊಮ್ಮತ್ ನಾರ್ತೈತಿ. ತ್ರಿಗುಣಾತೀತವಾದಂಥ ಇರು ನೀನಿದ್ದು ತ್ರಿಗುಣಗಳಿಂದ ಕೂಡಿದಂತಹದ್ದನ್ನು ನಾನು ಅಂತ ತಿಳ್ಕೊಂಡೆಲ್ಲೋ.
ಇದ ನಿನ್ನ ಭ್ರಾಂತಿ. ನಿನಗೆ ಈ ಭ್ರಾಂತಿ ನಾಶ ಮಾಡ್ಕೊ. ನೀ ವಿಕಾರ ಆಗಿವೇನು ಶರೀರ ವಿಕಾರ ಆಗೈತೆ. ವಿಕಾರ ಆಗೋದನ್ನ ಶರೀರ ವಿಕಾರ ಆಗೋದನ್ನ ನೋಡಾವ. ಅರಿವಿನಲ್ಲಿ ಏನಾದ್ರು ವಿಕಾರ ಆಗೈತೇನ? ನಿನಗೆ ಯಾವ ವಿಕಾರನೂ ಇಲ್ಲ. ಅಜ್ಞಾನದ ಕಾರ್ಯ ಅಜ್ಞಾನದೊಳಗೆ ಅಡಿಗೆ ಹೋಗ್ಬಿಡ್ತೈತಿ. ಇನ್ನು ಸುಜ್ಞಾನದೊಳಗೆ ಎಲ್ಲಿ ಐತಿ? ಉಳುಗಾಲನೇ ಇಲ್ಲ. ಏನ್ ಮಾನವ ಮೊದಲು ಮಾಡಿಕೊಡುವಂಥ ಕೆಲಸ ಅಂದ್ರೆ ಇದು ಒಂದೇ ಕೆಲಸ ನೋಡ್ರಿ. ನಾನು ಯಾರಿದ್ದೇನೆ ಅನ್ನೋದು ತಿಳ್ಕೊ. ನಿಜವಾದ ನಾನು ಯಾರು ಅನ್ನೋದು ತಿಳ್ಕೊಳ್ಳೋದು. ಸುಖ ಅಥವಾ ಆನಂದ ಎಂದಾರು ವಿಕಾರ ಆಗೈತೆ ಅನ್ನೋದು. ವಿಕಾರ ಹೊಂದತಕ್ಕಂಥ ವಸ್ತುವಿನ ಗುಣಧರ್ಮ ನಿನ್ನಲ್ಲಿ ಇಲ್ಲ. ವಿಕಾರ ಹೊಂದವನ್ನೆಲ್ಲ ಎದುರಿಟ್ಟು ನೀ ತಿಳಿತಿ, ಹೌದಿಲ್ಲ? ಅದಕ್ಕೆ ನಿನಗೆ ಯಾವ ವಿಕಾರನೂ ಹತ್ತಿಲ್ಲ. ನಾನೆಂಬುದು ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಕರ್ತೃತ್ವ ಭೋಕ್ತೃತ್ವ. ನಾನೆಂಬುದು ಅಡಿಗಿದ ಮ್ಯಾಗ ಕರ್ತೃತ್ವನೂ ಇಲ್ಲ, ಭೋಕ್ತೃತ್ವನೂ ಇಲ್ಲ. ಏನ್ ವ್ಯಾವಹಾರಿಕ ಜೀವ ಅಂದ್ರೆ ಕಲ್ಪಿತ ಪುರುಷ. ಏನ್ ಈ ಶರೀರ ನಾನನ್ನು ತಿಳುವಳಿಕೆ ಅಡಗಿದಾಗ ಸುಖ ದುಃಖಾದಿಗಳು ಯಾರಿಗಿರ್ತಾವೆ? ಶರೀರಕ್ಕೆ ಮನಸ್ಸಿಗೆ ಸಂಬಂಧ ಇದ್ದಾಗ ಸುಖ ದುಃಖಾದಿಗಳು ಮನಸ್ಸಿಗೆ ಇರ್ತಾವ. ಸಂಬಂಧ ಇರ್ಲಿಲ್ಲ ಅಂದ್ರೆ ಎಲ್ಲಿದಾವು? ಎಲ್ಲ ತಪ್ಪಿ ಹೋಗೈತಿ. ಇದು ಹೆಚ್ಚಾಗಿ ಎಲ್ಲ ಸಂಬಂಧ ತಪ್ಪೈತಿ. ಆರಾಮನ ಐತಿ ನೋಡಿ. ಹಂಗೆ ಎಚ್ಚರಿಕೆಯೊಳಗೆ ಸಂಬಂಧ ತಪ್ಪಿಸ್ಕೊಂಡಿರಾಕಲಿ ಅಂತ. ಏನ್ ಎದರ ಸಂಬಂಧನೂ ಹಚ್ಕೊಳಕ್ ಹೋಗ್ಬೇಡ. ಮತ್ತು ಸಂಕಟ ನಿನಗೆ ಹಚ್ಕೊಂಡೆ ಅಂದ್ರೆ ಈ ತೋರುವಂತ ತನು ತಾನಲ್ಲ. ಇದು ತೋರುವ ಘಟಪಟಾದಿಗಳಂತೆ. ಅದನ್ನ ಹೊರಗಿನ ವಸ್ತುಗಳೆಲ್ಲ ಬೇರೆ ತೋರ್ತಾವ. ಅವು ನೀ ಹಂಗಕ್ಕಿ ಹಂಗಿದು ಶರೀರನು ನೀನಲ್ಲ. ನಿನ್ನಲ್ಲಿ ಇದು ತೋರಿ ಮತ್ತೆ ಅಡಗ್ತದೆ. ಮನಸ್ಸ ಎಲ್ಲ ತಾನ ಕಲ್ಪಿಸ್ಕೊಂಡು ಅಲ್ಲದನ್ನು ತಾನ ದುಃಖ ಪಡ್ತದೆ. ಈ ಶರೀರ ನೀನಲ್ಲ. ಈ ಶರೀರದಿಂದ ಸುಖ ಹೊಂದಬೇಕು ಅನ್ನೋದನ್ನು ಹುಚ್ಚು ಬಿಡೋದು ಯಾರಿಗೂ ಸಾಧ್ಯ ಇಲ್ಲ. ತನ್ನ ಅಂತೇಳಿ ಏನದು ಅದನ್ನು ಕೊಡ್ತೈತೆ. ಅದು ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ಇಲ್ಲದ್ದು ಕಲ್ಪಿಸ್ಕೊಂಡು ಯಾಕೆ ನೀ ದುಃಖ ಪಡ್ತೀವೋ? ಹರಿಹರ ಬ್ರಹ್ಮಾದಿಗಳು ಅದಾವಂತ ನೀ ಹೇಳಿದವ ಯಾರು? ನಿನಗೆ ಇಲ್ಲದ್ದು ಕಲ್ಪಿಸ್ಕೊಂಡು ನಿನ್ನ ಕಲ್ಪನಾದ ಕಲ್ಪಿಸ್ಕೊಂಡು ನೀವೊಬ್ಬ ಕಲ್ಪಿಸ್ಕೊಂಡು ಮತ್ತೊಂದು ಕಲ್ಪನಾ ಗುಂಪಿನವಾಗಿಲ್ಲ ಇಲ್ಲಲ್ಲ. ಅವು ಒಂದು ಖಂಡದವನಿಗೆ ಕಲ್ಪಿಸ್ಕೊಂಡು ಕೆಲವೊಂದು ಗುಂಪಿನವು ಇದೇ ಖಂಡದಾಗ ಇದ್ದಾಗ ಮತ್ತೊಂದು ಖಂಡದವ್ರಿಗಿಲ್ಲಲ್ಲ. ಹರಿಹರ ಬ್ರಹ್ಮಾದಿಗಳು ಎಲ್ಲಿದಾವ? ಹಂಗಾರ ಅವ್ರು ನಮಗೇನು ಸಂಬಂಧ ಇಲ್ಲಪ್ಪ ಅಂತ ಇದ್ರೆ ಎಲ್ಲರಿಗೂ ಗೊತ್ತಿದ್ದಿರ್ಬೇಕು. ಎಲ್ಲರಿಗೂ ಬೇಕಾದದ್ದು ಅದು ಸತ್ಯ. ಈ ಒಂದು ಗುಂಪಿನವಾಗ ಅದಾವ ಮತ್ತೊಂದು ಗುಂಪಿನವ್ರಿಗಿಲ್ಲ ಅಂದ್ರೆ ಇದಂಗೆ ಸತ್ಯ ಇರ್ಬೇಕ್ರಿ. ಎಲ್ಲರಿಗೆ ಅನುಭವ ಬರ್ಬೇಕದ. ಅದಕ್ಕೆ ಸತ್ಯ ಅಂತಾರೆ. ನೀವು ಕಲ್ಪಿಸ್ಕೊಳೋದು ಅವ್ರಿಗಿಲ್ಲ, ಅವ್ರು ಕಲ್ಪಿಸ್ಕೊಳೋದು ನೀವಿಲ್ಲ. ಅವ್ರು ಕಲ್ಪನಾದಾಗದ, ಹೌದಿಲ್ಲ? ಕಲ್ಪನಾ ರಹಿತ ಆದಾಗ ಇದ್ದ ವಸ್ತು ಯಾವ್ದೈತಿ ಎಲ್ಲರಿಗೆ ಅದು ಅನುಭವ ಬರ್ತದೆ. ಏನ್ ನೀವು ಕಲ್ಪಿಸ್ಕೊಂಡದ್ದು ಯಾವುದೂ ಸತ್ಯ ಅಲ್ಲ. ಅದು ಯಾವುದೂ ದೇವ್ರಲ್ಲ. ಅದು ದೇವ್ರು ಅಂದ್ರೆ ಎಲ್ಲರಿಗೂ ಗೊತ್ತಿದ್ದದ್ದು, ಎಲ್ಲರಿಗೆ ಬೇಕಾದದ್ದು. ಅದಕ್ಕೆ ದೇವ್ರು ಅಂತಾರೆ. ಎಲ್ಲ ಕಾಲದೊಳಗೂ ಎಲ್ಲ ವರ್ಗದವ್ರಿಗೂ ಇಡೀ ಜಗತ್ತಿನ ಜೀವಿಗಳಿಗೆಲ್ಲ ಯಾವ್ದು ಗೊತ್ತೈತಿ ಅದಕ್ಕೆ ದೇವ್ರು ಅಂತಾರೆ. ಸುಖ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಮತ್ತೆ ಎಲ್ಲರಿಗೆ ಅದು ಬೇಕಾಗೈತಿ. ಪ್ರತಿಯೊಂದು ಜೀವಕ್ಕೆ ಅದ ಸುಖರೂಪವಾದಂಥ ಇರುವ ದೇವ್ರು. ಅದು ಯಾವುದೈತೆ ಅಂದ್ರೆ ಸುಖರೂಪವಾದಂಥ ಇರು ನಿನ್ನ ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ. ನೀನೇ ದೇವ್ರದಿ ಅನ್ನೋದನ್ನ ನೀ ಅನುಭವದಿಂದ ನೋಡ್ಕೋಬೇಕಾಗಿ ಅದನ್ನ ಖಾತ್ರಿ ಮಾಡ್ಕೊ. ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ನಿನ್ನಂಗೆ ಯಾವ ವಸ್ತುನೂ ಇರಲಾರ್ದು. ಏನ್ ಬೇರೆ ನನಗೆ ಅನ್ಯವಾಗಿ ಇನ್ನೊಂದು ಐತೆ ಅಂತ ಕಲ್ಪಿಸ್ಕೊಂಡು ಯಾವ ಇಲ್ಲ. ಏನ್ ನೀ ಕಲ್ಪಿಸ್ಕೊಂಡಾಗ ಅದ ಕಲ್ಪನೆಗಳು ಬಂದದ್ದು ಅದ ಮಾಯಾ ತೋರಿಕೆ. ಅದಕ್ಕೆ ಅಸ್ತಿತ್ವ ಇಲ್ಲ. ಕಲ್ಪನಾ ಅಡಗಿದಾಗ ಯಾವುದೈತಿ ಅದು ಸುಖರೂಪವಾದದ್ದೈತಿ. ಈ ಸುಖವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪಿಸ್ಕೊಂಡದ್ದು ಯಾವುದೂ ಅದು ಸುಖರೂಪ ಅಲ್ಲ. ಕಲ್ಪನೆಗೆ ಬಂದದ್ದು ಅದು ಮಾಯಾ ತೋರಿಕೆ. ಅದಕ್ಕೆ ಅಸ್ತಿತ್ವನೇ ಇಲ್ಲ ಅಂತ. ಎಲ್ಲ ಕಲ್ಪನಾ ರಹಿತ ಆದದ್ದು ಯಾವುದೈತಿ ಯಾವಾಗಲೂ ಇದ್ದದ್ದು ಅದ ಸುಖರೂಪ ಆದದ್ದು. ಅದ್ರ ಕಡೆ ಎಲ್ಲ ಕೊಡ್ಬೇಕಾಗೈತಿ ನಾವು.
ನೀ ಕಲ್ಪನೆಗಳ ಬೆನ್ನ ಹತ್ತಿರ ನೆಮ್ಮದಿ ಇರ್ತೈತೆ ನೀನು. ಮನ ಬುದ್ಧಿ ಚಿತ್ತ ಹಮಾದಿಗಳು ನಿನ್ನನ್ನು ತಿಳ್ಕೊಳಿಕ್ಕೆ ಇವು ಸಾಧನ. ಇವನು ಸದುಪಯೋಗ ಮಾಡ್ಕೋ. ನಿನ್ನ ಸತ್ತಾದ ಮೇಲೆ ಇವೆಲ್ಲ ತಿಳಿತಾವ. ನಾಚಿಗೆ ತೆಗೆದು ನ್ಯಾಗೊಂದಿ ಮ್ಯಾಗ ಇಟ್ಟ ನಾವು ಮನೆ ಬಿಟ್ಟು ಹೊರಬಿದ್ದೇವೆ. ನಾಚಿಗಿದ್ದವ್ರು ನೀವು ಮನ್ಯಾಗ ಇದ್ದು ಬಿಡ್ರಿ. ಹಾ, ಕಂಡಾಬಿಟ್ಟಿ ಖರ್ಚು ಮಾಡಿ ಹೆಂಡತಿ ಮಾಡ್ಕೊಂಡಿರ್ತಿ, ಗಂಡನ ಮಾಡ್ಕೊಂಡಿರ್ತಿ. ನಿದ್ದೆ ಬಂದಾಗ ಹೆಂಡತಿನ ಒದ್ದ ಗಂಡ ಬೀಳ್ತೈತಿ, ಗಂಡನ ಒದ್ದ ಹೆಂಡತಿ ಬೀಳ್ತೈತಿ. ಅದ್ರಾಗ ಸುಖ ಐತೆ ಅನ್ನೋರು ನೀತಿಗೆ ಹಾಕೋಕಿರಂಗಾರಂದ್ರೆ ಸುಖ ಸಿಗ್ತೈತೆ ಅಂತ ಹುಟ್ಟಿಕ್ಯಾಡಿ ಮದುವೆ ಆದಲ್ಲೋ. ಹುಟ್ಟಿಕ್ಯಾಡಿ ಮದುವೆಯಾದಿ ಮೋಜ ಕಾಣಮ್ಮ, ಮಿಡಿಕ್ಯಾಡಿ ಮಾಯದ ಮರವೇರಿದಮ್ಮ. ಅಳಬೇಡ ತಂಗಿ ಅಳಬೇಡ ಅಂದ ಶರೀಫರು ಅಂದಾರಲ್ಲ. ಯಾಕ್ರಿ ಹಗಲೆಲ್ಲ ಅಂತಿದ್ರು ಅಜ್ಜವ್ರಿಗೆ, ಅಳಬೇಡ ತಂಗಿ ಅಳಬೇಡ. ನೀನ ಕಲ್ಪಿಸ್ಕೊಂಡೆ ಅದು ಸುಖ ಐತೆ ಅಂತ ಕಲ್ಪಿಸ್ಕೊಂಡಿ. ಎರಡನೇದವ್ರಿಗೆ ಹಿತ ಮಾಡುವುದನ್ನ ಪೂಜೆ, ಎರಡನೇದವ್ರಿಗೆ ಅಹಿತ ಮಾಡುವುದನ್ನ ಅದ ನಿನಗೆ ಪಾಪ, ಅದೇ ಪುಣ್ಯ. ಪರಸ್ಪರ ತ್ಯಾಗ ಮಾಡ್ಬೇಕಾಕತಿ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕಾದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗಿರೋರು ಯಾರದಿರಿ ಹೇಳ್ರಿ? ಹಂಗೆ ಇರಾಕರ ಕಲ್ತೀರೇನ? ಇರಾಕ್ ಪ್ರಯತ್ನ ಮಾಡಾಕತ್ತೀರೇನ? ಈ ವ್ರತ ಹಿಡಿದು ನೋಡ್ಯಾರ ನೋಡ್ರಿ ಒಮ್ಮೆ. ಊರ್ ಎಷ್ಟು ಶಾಂತಿ ಇರ್ತೈತಿ, ಮನಿ ಎಷ್ಟು ಶಾಂತಿ ಇರ್ತೈತಿ, ಪರಸ್ಪರ ವ್ಯವಹಾರ ಎಷ್ಟು ಸುರುಡಿ ಸಾಕ್ತಾವ. ಈ ಪೂಜಾ ಹಿಡೀರಿ ನೀವು. ಈ ಪೂಜಾ ಬಿಟ್ಟಿ ಇದ್ದ ಸಮಾಧಾನ ಕೆಡಿಸ್ಕೊಂಡಿನಿ, ನೆಮ್ಮದಿನೇ ಇಲ್ಲ ಅವಾಗ. ಈ ಪೂಜಾ ಯಾವ ಹಿಡಿತಾನ ಅವ ನೆಮ್ಮದಿ ಇರ್ತೈತಿ, ನೆಮ್ಮದಿಯಿಂದ ಇರ್ತಾನ. ಅವನ ಬದುಕು ನೆಮ್ಮದಿಯಿಂದ ಇರ್ತೈತಿ. ಯಾರಿಗೂ ಕೆಡಕಾಗದಂತ ಜೀವನ ಯಾವ್ದಿರ್ತೈತಿ ಅವನಿಗೆ ನೆಮ್ಮದಿನ ಇರ್ತೈತಿ. ಕೆಡಕ್ ಮಾಡೋ ನೆಮ್ಮದಿ ಎಲ್ಲಿಂದ ಬರ್ಬೇಕ್ರಿ? ಅವನು ಕುಟಿಲ ಕಾರಸ್ಥಾನಗಳನ್ನು ಮನಸ್ಸಿನಾಗ ಇಡಲ್ಲ. ಹೇಳೋದೊಂದು ಮಾಡೋದು ನಿನಗ ಹಾನಿ ಅದಿಲ್ಲ. ಕರ್ಮ ಅಂದ್ರೆ ಈ ಕರ್ಮಗಳನ್ನು ಮಾಡಿ, ಇನ್ನೊಬ್ಬರಿಗೆ ಹಿತ ಮಾಡುವಂತ ಕರ್ಮಗಳನ್ನು ಮಾಡ್ರಿ. ಇದನ್ನ ಬಿಟ್ಟುಕೊಟ್ಟು ಅಲ್ಲಿ ದೇವರ ಇಟ್ನಿ, ಅಲ್ಲಿ ಗುಡಿ ಕಟ್ಸೀನಿ, ಅಲ್ಲಿ ಅಭಿಷೇಕ ಮಾಡೀನಿ, ಏನು ಪ್ರಯೋಜನ ಇಲ್ಲ. ಏನ್ ಹೊರಗೆ ಏನಾರ ಮಾಡ್ಕೋತ ಕೊಡೋದು ನಿನ್ನ ಕೆಲಸ ಇಲ್ಲ, ಎಲ್ಲ ಒಳಗಿನ ಕೆಲಸ ಅದ ನೋಡಿ. ಪ್ರಾಣಾಯಾಮ ಮಾಡೋದ್ರಿಂದ ಮನುಷ್ಯನ ಹರಿದಾಟ ನಿಲ್ತೈತಿ ಕೆಲವು ವೇಳೆ, ಅದ್ರ ವಾಸನ ನಾಶ ಆಗುವುದಿಲ್ಲ. ಏನ್ ವಾಸನೆಗಳು ಅಂತರಂಗದಲ್ಲಿ ಅದಾವ, ತಯಾರಾಗ್ಯಾವ ಹೊರತು ಮುಗುಣ್ಯಾನ ಗಾಳಿ ಒಳಗಿಲ್ಲವು. ಸುಖ ಹೊಂದಬೇಕನ್ನೋ ಇಚ್ಛಾ ಪ್ರಾಣದಲ್ಲಿ ಐತಿನ? ಏನ ಅಂತಃಕರಣದಾಗ ಐತೆ? ಅಂತಃಕರಣ ಸ್ವಚ್ಛ ಮಾಡ್ಕೋ, ಅಂದಾಗ ನಿನಗೆ ಅದು ಅನುಭವ ಬರ್ತೈತಿ. ಅಂತಃಕರಣ ಸ್ವಚ್ಛ ಇಲ್ಲೇ ಪ್ರಾಣಾಯಾಮ ಮಾಡ್ಕೋತ ಕೂತ ಅನುಭವ ಬರ್ತೈತಿ. ಅಂತಃಕರಣ ಸ್ವಚ್ಛ ಮಾಡ್ಕೋದು ಒಂದೇ ಇದಕ್ಕೆ ಉಪಾಯ. ಬಾಕಿ ಏನು ಮಾಡೋದು ಅವಶ್ಯಕತೆ ಏನಿಲ್ಲ. ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಅಂತಃಕರಣ ಯಾರು ಪರಿಶುದ್ಧ ಇರ್ತೈತಿ ಅವ್ರಿಗೆ ಇದು ಅನುಭವ ಬರಕ್ಕೆ ಶುರು ಆಗ್ತೈತಿ. ಈ ಶರೀರ ನಾನು ಅಂತ ಅಂತಃಕರಣ ತೀತೈತೆ, ಏನು ಪ್ರಾಣ ತೀತೈತೆ? ಅಂತಃಕರಣ ತೀತೈತಿಲ್ಲ, ಶರೀರ ನಾನು ತಿಳುವ ಪ್ರಾಣಕ್ಕೇನು ಗೊತ್ತೈತೆ? ಜಡವಾದದ್ದು ಅದು. ಏನ್ ಶರೀರ ಬದುಕಿಸೋ ಸಂಬಂಧ ಪ್ರಾಣ ಬೇಕಾಗೈತಿ. ನೀರು ಸಂಬಂಧ ಈ ಪ್ರಾಣ ಎಲ್ಲೂ ಇರಾಕ್ ಬರ್ತೈತಿ ನಿನಗೆ. ಏನ್ ನಿನಗದ ಅವಶ್ಯಕತೆನೇ ಇಲ್ಲ. ಪ್ರಾಣ ನಿರೋಧ ಮಾಡದೇ ಇರೋದ್ರಿಂದ ವಾಸನಾದಿಗಳು ತಯಾರಾಗಿಲ್ಲ. ಏನ್ ನಿರೋಧ ಮಾಡೋದ್ರಿಂದ ಅವು ಹೋಗೋದೂ ಇಲ್ಲ. ಮತ್ತು ಹೆಂದಿನಂತೆ ಹಂಗೆ ಇರ್ತಾವ. ಏನ್ ಅವಿವೇಕದಿಂದ ವಾಸನಾದಿಗಳು ತಯಾರಾಗ್ಯಾವ, ವಿವೇಕದಿಂದನೇ ಅವು ಹೋಗುದು. ಅಂದಾಗ ಅಂತಃಕರಣ ಸ್ವಚ್ಛಕತೆ. ಆತ್ಮಜ್ಞಾನದ ಬಗ್ಗೆ ತಿಳಿಸೋದು, ತಿಳ್ಕೊಳ್ಳೋದು ಎಲ್ಲಕ್ಕಿಂತ ಇದು ಹಗರ್ರಿ. ಆದ್ರೆ ಅದನ್ನು ಹೊಂದೋದು ಮಾತ್ರ ಹಗರ ಬಗರ ಕೆಲಸ ಇಲ್ಲ. ಎಲ್ಲರಿಗೂ ಗೊತ್ತಿದ್ದದ್ದು ಅದ,
ಮತ್ತು ಎಲ್ಲರಿಗೂ ಬೇಕಾದದ್ದು ಇದು. ಅದನ್ನು ತಿಳಿಸೋರು ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಇರಬೇಕು. ಅಂಥವ್ರು ಅನುಭವಿಗಳಿದ್ದ ಗಪ್ಪನೆ ತಿಳಿತೈತೆ. ಅದು ಅನುಭವದ ಮುಖಾಂತರ ತಿಳಿಸಿಕೊಡ್ತಾರೆ ನಮ್ಮ ರೂಢಿ ಮಾತಿನೊಳಗೆ. ಅವ್ರು ಪಾಂಡಿತ್ಯ ಶಬ್ದ ಬಳಸಕ್ಕೆ ಹೋಗೋದಿಲ್ಲ. ಅನುಭವಿಗಳು ತಮ್ಮ ರೂಢಿ ಮಾತಿನೊಳಗೆ ಅದನ್ನು ಅನುಭವ ತಂದು ಕೊಡ್ತಾರೆ. ಏನು ನೀವು ಪಂಡಿತ ಇದ್ದ ಬರೀ ಅವನ್ನ ಮಾತಾಡ್ತಿರ್ತಾನೆ, ಅವನು ಬಿಟ್ಟು ಮಾತಾಡಕ್ಕೆ ಬರೋದಿಲ್ಲ ನಿನಗೆ. ಯಾಕ್ರಿ? ಸರಳ ರೀತಿಯೊಳಗೆ ಶಿವಾನಂದಜ್ಜ ಅವ್ರು ಹಂಗೆ ತಿಳಿಸಿಕೊಡ್ತಿದ್ರಂತ. ಯಾವ ಗ್ರಾಂಥಿಕ ಭಾಷಾನೂ ಇಲ್ಲ, ತಮ್ಮ ರೂಢಿ ಭಾಷೆಯೊಳಗೆ ಅನುಭವವನ್ನು ಬಿಚ್ಚಿಡ್ತಿದ್ರು ನಮ್ಮ ಅಪ್ಪ ಅವರು. ನಮ್ಮ ಅಪ್ಪ ಅವ್ರಂಗೆ ಹೇಳಕ್ಕೆ ನಾನು ನೋಡೇ ಇಲ್ಲ ಅಂದ್ರೆ ಅಜ್ಜ. ಅನುಭವನ ಅಗದಿ ಸರಳ ರೀತಿಯ ಸಾಮಾನ್ಯ ಜನರಿಗೆ ತಿಳಿಯುವಂಗ, ಅದನ್ನ ಎಲ್ಲರ ಹೃದಯಕ್ಕೆ ಮುಟ್ಟುವಂಗ ಬೇಕಾದಂಥ ದಡ್ಡದನಂದ್ರೆ ಸುಧಾ ತಿಳಿತಿತ್ತು. ಹಂಗೆ ನಮ್ಮಪ್ಪನಂಗೆ ಹೇಳೋರು ನಾನು ನೋಡಿಲ್ಲ ಅಂತ ಅಪ್ಪ ಅವ್ರ ಮೇಲೆ ಮೇಲೆ ಉದ್ದಾರ ತೆಗಿತಿದ್ರು. ಅದಕ್ಕೆ ಶಿವಾನಂದರನ್ನ ಕರೆಸಿರಿ ಅಂತ ಸಿದ್ಧಾರೂಢರು. ಹೌದು, ಅವ್ರ ಮುಖಾಂತರ ಅವ್ರ ಬಾಯಿಂದ ಕೇಳ್ಬೇಕು. ಒಂದು ಎಷ್ಟು ಹುರುಪ ಸಿದ್ಧಾರೂಢರಿಗೆ. ಶಾಸ್ತ್ರಕಾರ ಶಿವಾನಂದರನ್ನ ಕರೆಸ್ತಾರೆ. ಬಾಣಕಾರ ಇಲ್ಲಿ ಊಟಕಾರ ನಮ್ಮ ಅಂತೇಳಿ ಬರತ್ತಿದ್ರು. ಗದಿಗಿನಿಂದನ ಕರೆಸ್ಬೋತಿದ್ರಂತ. ಅವನು ರೈಲ್ವೆಗೆ ಬಂದು ತಾವ ಹೋಗಿ ರೈಲ್ವೆಗೆ ಬಗೀಸ್ ತೊಗೊಂಡು ಹೋಗಿ ಅವ್ರನ್ನ ಕರ್ಕೊಂಬರ್ತಿದ್ರಂತ. ಯಾರನ್ನಾರು ಕರ್ಕೊಂಬರೋರಿ ಅಂತ ಕಳಿಸ್ತಿದ್ದಿಲ್ಲ ಅಂತ. ತಾವ ಸ್ವತಃ ಹೋಗಿ ಅವ್ರನ್ನ ಕರ್ಕೊಂಡು ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಇಂದ ಇಳಿದಿಂದ ಮಠದ ಮಠ ಕರ್ಕೊಂಬರ್ತಾರೆ ಸಿದ್ಧಾರೂಢರು. ಅವ್ರ ಕಥೆ ಒಳಗೆ ಅದನ್ನು ಬರದೇ ಇಲ್ಲ ಅವ್ರು ಯಾರು. ಇಲ್ಲ ಹೋದಿಲ್ಲ. ಹೆಂಗೈತಿ ನೋಡಿ. ಅವ್ರು ಇದು ಕಡಿಮೆ ಆಕೈತಿ ಅಂತ ಹೇಳಿ ಮಾಡ್ಯಾರ. ಇಷ್ಟು ಹುರುಪಿಲೆ ಸಿದ್ಧಾರೂಢರು ಶಿವಾನಂದನ ಕರ್ಕೊಂಡ್ಬರ್ತಿದ್ರು. ಜಗತ್ತ ಹಂಗೈತಿ. ಯಾಕ್ರಿ? ಇದ್ದದ್ದು ಬಿಟ್ಟು ಇಲ್ಲದನ್ನ ಏನಾರ ಹೇಳ್ಕೊಂತ ಹೋಗುದು. ನಿಜವಾದದನ್ನು ಬಿಚ್ಚಿಟ್ಟವ್ರು ಶಿವಾನಂದಜ್ಜ ಅವರು. ಮುಚ್ಚಿಟ್ಟುಗಳಿಲ್ಲ ಅವ್ರು. ಏನು ಬೇಕಾದ್ರೆ ತಿಳ್ಕೊರಿ ಸಾಕಾರ ಬಿಡ್ರಿ. ವಿವೇಕದ ಮೂಲಕನ ಅಂತಃಕರಣ ಸ್ವಚ್ಛ ಆಗೋದ್ರಿ. ಅಂತಃಕರಣ ಸ್ವಚ್ಛ ಆಗದ ಹೊರತ ಇದು ನಮ್ಗೆ ಹೋಗಿ ಬರೋದನ್ನ ಇಲ್ಲ. ಇದನ್ನ ಹೇಳಾಕ ಕೇಳಾಕ ಎಲ್ಲರಿಗೂ ಬರ್ತೈತಿ. ಅಂತಃಕರಣ ಸ್ವಚ್ಛ ಇದ್ರೂ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೆ ಬರ್ತೈತಿ. ಅದನ್ನು ಅನುಭವ ತಗೋಬೇಕಾತಂದ್ರೆ ಅಂತಃಕರಣ ಪರಿಪಕ್ವನೇ ಬೇಕು. ಅಂತಃಕರಣ ಪರಿಪಕ್ವ ಏಕಲಭ್ಯ ಅಂತ. ಎಲ್ಲರಿಗೂ ಯಾವುದು ಗುರ್ತೈತಿ ಮತ್ತು ಎಲ್ಲರಿಗೂ ಯಾವ್ದು ಬೇಕಾಗೈತಿ ಅದನ್ನ ಕಲಿಯಾಕೋಲ್ರು. ಗುರುತಿಲ್ಲದ ಕಲಿಯಾಕ ಹೊಂಟಾರ. ನಿದ್ರಿ ಮಾಡಕ್ಕೆ ಯಾವ್ದಾರ ಪುಸ್ತಕ ಓದಾಕ್ ಹೋಗಿರೇನೆ? ಯಾಕ್ರಿ? ಹೆಂಗೆ ಪುಸ್ತಕದ ಅವಶ್ಯ ಇಲ್ಲ, ಹಂಗೆ ಈ ಆನಂದದ ಅನುಭವ ಮಾಡಕ್ಕೂ ಯಾವ ಪುಸ್ತಕದ ಅವಶ್ಯನೇ ಇಲ್ಲ. ಊಟ ಮಾಡ್ಬೇಕಾದ್ರೂ ಪುಸ್ತಕ ಓದ್ತಿರೇನೆ? ಯಾಕ್ರಿ? ತಿನ್ಬೇಕಾದ್ರೆ ನಿದ್ದೆ ಮಾಡ್ಬೇಕಾದ್ರೆ ಪುಸ್ತಕ ಬೇಕಾಕೈತಿ. ಹಂಗಿದ ಅನುಭವ ನೋಡ್ಬೇಕಾದ್ರೆ ಯಾವ ಪುಸ್ತಕದ ಅವಶ್ಯಕತೆನೂ ಇಲ್ಲ. ಪುಸ್ತಕದ ವಿದ್ಯೆ ಅಲ್ಲ ಅಲ್ಲಿ. ಶಾಶ್ವತವಾದಂಥ ಸುಖ ವಿಷಯ ವಸ್ತುಗಳಲ್ಲಿ ಅದಿಲ್ಲ. ಅದು ನಿನ್ನೊಳಗದ. ಅದು ದ್ವಂದ್ವಾತೀತದ. ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ಇರಾಕ್ ಕಲಿಬೇಕು ನೋಡು. ದೊರಕಲಿ ಏನಾದ್ರೊಳು ಪರಿಣತಿ ಪಡೆಯುವುದೇ ಚಂದ. ಏನು ನಮ್ಮ ಪ್ರಾರಬ್ಧದ ಪ್ರಕಾರ ಏನಿರ್ತೈತಿ ಅದನ್ನ ಇದ್ದದ್ರಾಗ ಹೊಂದ್ಕೊಂಡು ಇರಾಕ್ ಕಲಿಬೇಕು ನಾವು. ಅದೇ ಶಾಣೆತನ. ಅವನ ಶಾಣೆ ಅಂತ. ದೊರಕಲಿ ಏನಾದ್ರೊಳು ಪರಿಣತಿ ದಳೆಯುವುದೇ ಚಂದ. ಇಲ್ಲದನ್ನು ಬಯಸಿರೋದು ಸಿಗುವುದೂ ಇಲ್ಲ. ಇಲ್ಲದ್ದು ಎಲ್ಲಿಂದ ಸಿಗ್ಬೇಕು? ಮಾಡಿ ಏನು ಮಾಡಿರ್ತೀವಿ ಅಷ್ಟೇ ಬಂದೈತಿ. ಅವ್ರಂಗ ನಾವು ಅವಕ್ಕಂದ್ರೆ ಒಬ್ರಾಗಕ್ಕೆ ಬರುದೂ ಇಲ್ಲ ನಾವು. ಹೆಂಗಾದ್ರೂ ಅದರಿಂದ ಸುಖ ಇಲ್ಲ. ಹೌದಿಲ್ಲ?
ಮತ್ತು ಹಂಗಾಗೋ ಕೆಲಸ ಏನೈತಿ? ನಮ್ಮಂಗ ನಾವಿದ್ರೆ ಆರಾಮಿರ್ತೀವಿ. ಯಾರಂಗೂ ಆಗೋದು ಬೇಕಾಗಿಲ್ಲ. ನಾವಾಗಿದ್ರೆ ಆರಾಮಿರ್ತೀವಿ. ಏನ್ ನಾವು ಹೊರಗೆ ಏನಾರ ಆಗಿ ಸುಖ ಹೊಂದ್ಬೇಕಂತೀವಿ. ಆಗಿ ಅಲ್ಲಿಗೆ ಆರಾಮದಿ ನೋಡ್ಕೊ. ಸುಖ ಹೊಂದ್ಬೇಕಂತ ಹೇಸಿಗೆ ರಾಶಿ ಹಾಕೊಂಡು ಕುಂತೀಯಲ್ಲ, ದೇಹ ನಾನಂತ ಆರಾಮದೇನ? ಇದನ್ನು ಬಿಡು. ಅದನ್ನು ಏನಾರ ಆಗೋದು ಕೈ ಬಿಡು. ಆಗೋದೆಲ್ಲ ಅದು ಹೋಗೋದನ್ನ. ಹೌದಿಲ್ಲ? ಏನೂ ಆಗದೆ ಇದ್ದದ್ದು ಯಾವ್ದೈತಿ ನೋಡು, ಅದ ನೀನದಿ. ಆಗದೆ ಹೋಗದೆ ಎಲ್ಲದಕ್ಕೂ ಆಗುವಿಕೆಗೆ ಹೋಗುವಿಕೆ ಸಾಕ್ಷಿಯಾಗಿದ್ದು ಇರು ನೀನು ಅಂತ. ನಿನ್ನಲ್ಲಿ ಏನೂ ಆಗೇ ಇಲ್ಲ ಅಂತ. ಏನಾರ ಆಗೈತಿ ಅನ್ನೋದು ಸುಳ್ಳು ನಿನಗಂತ. ನೀ ಎಲ್ಲದಕ್ಕೆ ಏನಾರ ಆಗೈತಿ. ನಿನ್ನ ಶರೀರದಾಗರ ಏನಾರಾಗಿರಬೇಕು, ಮನಸ್ಸಿನಾಗರ ಏನಾರಾಗೈತಿ. ಇರುವಿನಲ್ಲಿ ಏನಾರಾಗೈತಿ ಅಂತ ನೋಡ್ಕೋ. ನಿನಗೇನೋ ಆಗೇ ಇಲ್ಲಪ್ಪ, ಇರುವಂಗೈತೆ ಇದು ನಿನಗಿರು. ಏನಾರ ಆಗೈತಿ ಅನ್ನೋದು ಸುಳ್ಳು. ನಿನಗೇನಾರ ಆಗೈತಿ ಅನ್ನೋ ನೀ ಎಲ್ಲದ್ರೊಳಗಾಗೈತಿ. ಏನು ಆಗುದು ಹೋಗುದು ನೀನಲ್ಲ. ಅಲ್ಲ ಅದು ನೀ ಎಂದೂ ಆಗವನಲ್ಲ, ಹೋಗವನಲ್ಲ. ಯಾವಾಗಲೂ ಇದ್ದಕ್ಕಿದ್ದಂಗಿದ್ದು ಇರು ನೀನು. ನಾನೇ ದೇವರ ದೇವ ಅಂತ ತಿಳ್ಕೋದನ ದೇವಿ ಅನುಗ್ರಹ. ದೇವಿ ಅನುಗ್ರಹ ಆಗೈತೆ ಅಂದ್ರೆ ನೀನ ಅದೇ ಅಂತ ತಿಳ್ಕೋದು. ನೀನ ದೇವ್ರದೇನ ಅಂತ ತಿಳ್ಕೋದು. ಮೂರ್ತಿ ಪೂಜೆ ಮಾಡೋದ್ರಿಂದ ಮನಸ್ಸು ಏಕಾಗ್ರ ಆಕೈತೇನ್ರಿ? ಮನಸ್ಸು ಯಾವಾಗ ಏಕಾಗ್ರ ಆಕೈತಿ ಅಂದ್ರೆ ತನಗೆ ಬೇಕಾದದ್ದು ಸಿಕ್ಕಾಗ ಅದು ಏಕಾಗ್ರ ಆಕೈತಿ. ಈ ಮೂರ್ತಿ ಪೂಜೆ ಮಾಡೋದ್ರಿಂದ ಏಕಾಗ್ರ ಆಕೈತಿ ಮನಸ್ಸು. ನೋಡ ನಿಲ್ಲಿಸ್ಬೋದು ನೋಡು. ಅಲ್ಲಿ ಯಾವ ಆಕಾರದಾಗ ಮನಸ್ಸು ನಿಲ್ತೈತಿ? ಎಲ್ಲಿ ನಿಲ್ಲೋದು? ಯಾಕೆ ಬೇಕಾದದ್ದು ಅಲ್ಲಿ ಇಲ್ಲ. ಮತ್ತೆ ಚಂಚಲ್ಕೈತಿ. ಯಾವ ವಸ್ತುವಿನಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಅದಕ್ಕೆ ಕಾರಣ ಏನು? ಅಲ್ಲಿ ಬೇಕಾದದ್ದು ಅಲ್ಲಿ ಇಲ್ಲ. ಮತ್ತೆ ಚಂಚಲಕ್ಕೈತಿ. ಆ ಇದ್ದ ವಸ್ತುವಿನ ಕಡೆ ಲಕ್ ಕೊಟ್ಟಾಗ ಅಲ್ಲಿ ಮನಸ್ಸು ನಿಲ್ತೈತಿ. ಅದು ಎಲ್ಲಿ ನಿಲ್ತೈತಿ ಅಂದ್ರೆ ಮನಸ್ಸು ತನಗೆ ಬೇಕಾದದ್ದು ಸಿಕ್ಕಾಗ ಆನಂದದಲ್ಲಿ ಮನಸ್ಸು ನಿಲ್ತೈತಿ ಹೊರತು ಅನ್ಯ ವಸ್ತುಗಳಲ್ಲಿ ಅದು ನಿಲ್ಲುವುದನ್ನಿಲ್ಲ. ಏನು ಬಿಡ್ರಿ. सकल साधु संत महाराज ಅಡ್ಡ ಫಲಸಗಾಡ್ಬಿಟ್ಟದ.